ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 23ನೇ ತಾರೀಕು ಏಪ್ರಿಲ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ಧನಿಷ್ಠಾ ನಕ್ಷತ್ರ, ಶುಕ್ಲಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಇನ್ನು ದುಷ್ಟ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ ಅನ್ನತಕ್ಕಂಥದ್ದು ನೋಡೋಣ. ಬೆಳಿಗ್ಗೆ 11 ಗಂಟೆ 53 ನಿಮಿಷದಿಂದ 12 ಗಂಟೆ 43 ನಿಮಿಷದವರೆಗೂ, ಸಂಜೆ 4 ಗಂಟೆ 53 ನಿಮಿಷದಿಂದ ಸಂಜೆ 5 ಗಂಟೆ 43 ನಿಮಿಷದವರೆಗೂ ಇರತಕ್ಕಂಥ ಈ ಒಂದು ಸಮಯ ದುಷ್ಟ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ ಆಗಿರ್ತಕ್ಕಂಥದ್ದು. ಎಚ್ಚರಿಕೆ ಅಂತಲೇ ಹೇಳ್ತಿದ್ದೇನೆ, ಜಾಗ್ರತೆ ಮಕ್ಕಳೇ. ಇನ್ನು ಈ ಒಂದು ಕೃಷ್ಣ ಹಾಗೂ ಕರ್ಣದ ಒಂದು ಪುಟ್ಟ ಸಂವಾದದ ಬಗ್ಗೆ ಹೇಳ್ತಾರೆ. ಕೃಷ್ಣ ಹೇಳ್ತಾರೆ, ಈ ಒಂದು ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಭೇಟಿಯಾದಾಗ, ಆ ಯುದ್ಧಕ್ಕೂ ಮೊದಲು ಇಂತಹ ಕೆಲವೊಂದು ನಿಯಮಗಳನ್ನ ನಮ್ಮ ಜೀವನದಲ್ಲಿ ನೆನ್ಪಿಟ್ಕೋಬೇಕು ಮಕ್ಕಳೇ. ಕೆಲವು ವಾಕ್ಯಗಳಿರ್ತಾವಲ್ವಾ, ಕೆಲವು ವ್ಯಕ್ತಿಗಳಿರ್ತಾವಲ್ವಾ, ಕೆಲವು ವ್ಯಕ್ತಿತ್ವ ಇರ್ತಾವಲ್ವಾ, ಇದು ಜೀವನ ಪರ್ಯಂತ ನಮ್ಮನ್ನ ಮೋಟಿವೇಶನ್ ಮಾಡತಕ್ಕಂಥ ಶಕ್ತಿಯಾನುಸಾರವಾಗಿರ್ತಕ್ಕಂಥ ವಾಕ್ಯಗಳು. ಕೆಲವೊಮ್ಮೆ ಒಂದು ಸಣ್ಣ ಪುಟ್ಟ 2-3 ಸಮಸ್ಯೆಗಳಿಗೆ, 2-3 ಸೋಲುಗಳಿಗೆ ಕುಸಿದು ಕೂತ್ಕೊಬಿಡ್ತವೆ. ಆದ್ರೆ ಕರ್ಣನ ಇಡೀ ಜೀವನವನ್ನ, ಜೀವಿತಾವಧಿಯನ್ನ ನೋಡಿದ್ರೆ ಬರೀ ಸೋಲುಗಳೇ. ಅದನ್ನೇ ಹೇಳ್ತೇನೆ, ಬಂದ್ಬಿಡೋ, ನನ್ನ ಮಾತು ಕೇಳೋ, ನಿನ್ನನ್ನು ಚಕ್ರವರ್ತಿ ಮಾಡಿಸ್ತೇನೆ. ದ್ರೌಪದಿ ದೇವಿಯ ಕೈಯಲ್ಲಿ ಒಂದು ಪೂರ್ಣ ಕುಂಭವನ್ನ ನನಗೆ ಸಾವಿರಾರು ಮುತ್ತೈದೆಯರ ಮುಖೇನ ಮಾಡಿಸಿ ನಿನ್ನ ಕರ್ಕೊಂಡು ಹೋಗ್ತೇನೆ ಹಸ್ತಿನಾಪುರಕ್ಕೆ, ಆ ಸಾಮ್ರಾಜ್ಯಕ್ಕೆ ಚಕ್ರವರ್ತಿ ಮಾಡ್ತೇನೆ ಅಂತ ಹೇಳ್ತಾನೆ. ಆ ಮಹಾದೇವ ಆ ರೀತಿ ಹೇಳಿದಾಗ ಕರ್ಣ ನೋಡಿ, ಜನ್ಮತ ನಮಗೊಂದು DNA ಇರುತ್ತೆ, ನಾವು ಬದಲಾಗಲ್ಲ. ತುಂಬಾ ಜನ ಹೇಳ್ತಾರೆ ಬದಲಾಗ್ಬಿಡ್ತಾರೆ, ತಿದ್ಕೋಬಿಡ್ತಾರೆ, ಚೇಂಜ್ ಆಗ್ಬಿಡ್ತಾರೆ, ಇದೆಲ್ಲ ಹೇಳ್ತಾರೆ. ಆಗೋಲ್ಲ ಮಕ್ಕಳೇ. ಮ್ಯಾಂಗೋ ಇಸ್ ಎ ಮ್ಯಾಂಗೋ, ಎ ಬನಾನಾ ಇಸ್ ಎ ಬನಾನಾ, ಮಿರ್ಚಿ ಇಸ್ ಎ ಮಿರ್ಚಿ. ನೀವು ಎಲ್ಲೇ ಎಷ್ಟೇ ಸಪ್ತ ಸಮುದ್ರ ತಗೊಂಡೋಗಿ ಅದನ್ನ ಎಂಥ ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ನದಿ ಕ್ಷೇತ್ರ, ಸ್ವಾಮಿ ಕ್ಷೇತ್ರ, ಗುರುಕ್ಷೇತ್ರ ಎಲ್ಲಿಯೇ ಮುಳುಗಿಸಿ ತಂದರೂ ಅದು ತನ್ನ ಕಾರವನ್ನು ಬಿಡುವುದಿಲ್ಲ. ಇದನ್ನ ನಾವು ತಿಳ್ಕೊಳ್ಳೋದೇ ಇಲ್ಲ. ವ್ಯಕ್ತಿಗಳು ಬದಲಾಗ್ತಾರೆ ಅನ್ನತಕ್ಕಂಥದ್ದು ನಮ್ಮ ಒಂದು ತಪ್ಪಾದಂತಹ ಒಂದು ಅಭಿಪ್ರಾಯ. ಬದಲಾಗಲ್ಲ ನೋಡಿ. ಕರ್ಣ ತುಂಬಾ ಹೇಳ್ತಾನೆ, ತುಂಬಾ ಒಂದು ಅದ್ಭುತವಾದ ಮಾತು ಹೇಳ್ತಾನೆ. ಇಲ್ಲ ಕೃಷ್ಣ, ಯುದ್ಧಕ್ಕೆ ಹೆದರೋಕ್ ಬಂದಿಲ್ಲ ಕೃಷ್ಣ. ಎಷ್ಟೇ ಕಷ್ಟ ಬಂದರೂ ನಾನು ಕುಸಿಯುವುದಿಲ್ಲ. ಎಷ್ಟೇ ಕಷ್ಟ ಬಂದರೂ ನಾನು ಕುಸಿಯುವುದಿಲ್ಲ ಕೃಷ್ಣ. ಹೆದರಿ ಓಡುವುದಿಲ್ಲ, ಭಯಭೀತನಾಗುವುದಿಲ್ಲ. ಏಕೆಂದರೆ ನಾನು 100 ಯುದ್ಧಗಳನ್ನ ಗೆದ್ದವನಲ್ಲ. ನನಗೆ ಗೊತ್ತಿದೆ, ನಾನು ಯಾವ ಯುದ್ಧನೂ ಗೆದ್ದಿಲ್ಲ, ಅದು ಗೊತ್ತಿದೆ. ಆದರೆ ಇದಕ್ಕೂ ಮೀರಿದಂಥದ್ದು ನಾನು ನೋಡಿದ್ದೇನೆ, 1000 ಸೋಲುಗಳನ್ನ ನೋಡಿದ್ದೇನೆ ಅಂತ ಹೇಳ್ತಾನೆ. ಇದೇ ಮಾತನ್ನ ಕುಂತಿದೇವಿಗೂ ಹೇಳ್ತಾನೆ ಕರ್ಣ. ನೋಡಪ್ಪ, ನನ್ನ ಮಾತು ಕೇಳು ಅಂದಾಗ, ನೋಡಮ್ಮ, ನಿನ್ ಯೋಚನೆ ಬಿಟ್ಬಿಡು, ನಿನ್ನ ಮಗ ತಾನೇ ನಾನು. ಈಗ ಬಂದು ಹೇಳ್ತಿದ್ಯಾ ಯುದ್ಧದ ಸಂದರ್ಭದಲ್ಲಿ, ಬಂದ್ಬಿಡು ಈ ಕಡೆ ಅಂತ. ಈ ನಿನ್ನ ಮಗ 100 ಯುದ್ಧಗಳನ್ನು ಗೆದ್ದವನಲ್ಲ, 100 ಸೋಲುಗಳನ್ನ ನೋಡಿದವನು. ನಾನು ಬೀಳುವುದಿಲ್ಲ, ಚರಿತ್ರೆಯಲ್ಲಿ ನನ್ನ ಹೆಸರಿರುತ್ತದೆ,
ಕುಂತಿಯ ಮಗ ಅನ್ನೋದಕ್ಕಿಂತ ರಾಧೇಯ ಮಗ ಈ ಕರ್ಣ ಅಂತ ಹೆಸರಿರುತ್ತಮ್ಮ. ಯೋಚಿಸ್ಬೇಡ, ಹೋಗು ಅಂತ ಹೇಳ್ತಾನೆ. ಯೋಚನೆ ಮಾಡಿ ನೋಡಿ ಮಕ್ಕಳೇ. ಅದಕ್ಕೆ ಕರ್ಣನ ಬಗ್ಗೆ 4,000 ವರ್ಷಗಳಾಗಿದ್ರು ನಾವು ಮಾತಾಡ್ತೇವೆ ಅಂದ್ರೆ ಆತ ಗೆಲುವಿನ ಬಗ್ಗೆ ಯೋಚಿಸ್ಲೇ ಇಲ್ಲ. ಆತ ಗೆಲುವನ್ನೇ ನೋಡ್ಲಿಲ್ಲ. ನಾವು ಎಷ್ಟು ಜನ ಒಂದು ಸೋಲು, ಒಂದು ಅವಮಾನ, ಒಂದು ದುಃಖ, ಒಂದು ಬಾಧೆ ಕಳ್ಕೊಂಡಿದ ತಕ್ಷಣ ಪಲಾಯನ, ನಾವು ಓಡೋಗ್ಬಿಡ್ತೀವಿ. ಒನ್ ಫೇಲ್ಯೂರ್ ಈಸ್ ಕ್ಲೋಸ್ಡ್. ಒಂದೇ ಒಂದು ಸೋಲು ನಮ್ಮನ್ನ ಮುಚ್ಚಿ ಹಾಕಿ ಬಿಡುತ್ತದೆ, ಸುಟ್ಟು ಹಾಕಿ ಬಿಡುತ್ತದೆ ಅಂತ ಭಯ ಪಟ್ಕೊಂಡು ಓಡಿಬಿಡ್ತಾರೆ. ಯಾರು ನಮ್ಮ ಅತ್ಯಂತ ಆತ್ಮೀಯ ಪ್ರೀತಿ ಪಾತ್ರರನ್ನ ಕಳ್ಕೊಬಿಟ್ವಿ, ಏನು ಮಾಡ್ಲಿಕ್ಕಾಗಲ್ಲ. ಬದುಕು ಅವರಿಲ್ಲದೆಯೂ ನಾವು ಬದುಕಬೇಕು, ನಾವಿಲ್ಲದೆಯೂ ಪ್ರಕೃತಿ ಬದುಕುತ್ತದೆ. ನಮ್ಮ ಸೋಲಿಗೂ ಅದು ಕಾಯೋದಿಲ್ಲ, ನಮ್ಮ ಗೆಲುವಿಗೂ ಅದು ಕಾಯುವುದಿಲ್ಲ, ಯಾರಿಗೂ ಕಾಯುವುದಿಲ್ಲ. ಇದನ್ನ ಕರ್ಣ ಅರ್ಥ ಮಾಡ್ಕೊಂಡಿದ್ದ. ಅವನು ಅದನ್ನ ನೆಚ್ಕೊಂಡೇ ಅವನು ಬಂದಿದ್ದ. ಅವನು ತನ್ನನ್ನು ನೆಚ್ಚಿಕೊಂಡೇ, ತನ್ನನ್ನು ನಂಬಿಕೊಂಡೇ ಆತ ಯುದ್ಧರಂಗಕ್ಕೆ ಬಂದಿತ್ತು. ನೆನಪಲ್ಲಿ ಇಟ್ಕೊಳ್ಳಿ. ನೀವು ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ನಾನು ಭಾನುವಾರದ ಸಂಚಿಕೆಯಲ್ಲಿ ಹೇಳಿದ್ದೆ, ಬೆಳಿಗ್ಗೆ ಎದ್ದ ತಕ್ಷಣ ಒಬ್ಬ ಹೀರೋನ ನೋಡ್ತೀರಿ, ಅವನ ಮೇಲೆ ನಂಬಿಕೆ ಇಡಿ. ಅವನು 100 ಗೆಲುವು ನೋಡಿದಾನೋ ಇಲ್ಲೋ, ಖಂಡಿತ 10 ಅವಮಾನ ಅಪಮಾನ ನೋಡಿದ್ದಾನೆ. ಆದ್ರೂ ನಿಮ್ ಮುಂದ್ಗಡೆ ಬಂದು ನಿಂತ್ಕೊಂಡಿದ್ದಾನೆ, ನಿಮ್ಮ ಜೊತೆಯಲ್ಲೇ ಇದ್ದಾನೆ. ಅದು ಇನ್ಯಾರು ಅಲ್ಲ, ಅದು ಅವನೇ, ಅದು ನೀವೇ ಅಂತ ಹೇಳಿ. ಕರ್ಣ ಕೂಡ ಅದನ್ನೇ ಹೇಳೋದು. 100 ಯುದ್ಧ ಗೆದ್ದಿದ್ದೀನಿ ಅಂತ ಅವನು ಹೇಳೋದೇ ಇಲ್ಲ. 100 ಸೋಲುಗಳನ್ನ ನೋಡಿದ್ದೀನಿ, 100 ಅವಮಾನ ಅಪಮಾನ, 1-2. ಪ್ರತಿ ಹೆಜ್ಜೆಯಲ್ಲೂ ನಮ್ಮನ್ನ ಕೆಲವೊಂದು ಪರೀಕ್ಷೆಗಳು ತಂದೊಡ್ಡುತ್ತವೆ ಮಕ್ಕಳೇ, ತಂದೊಡ್ಡುತ್ತವೆ. ಬಿಡಬೇಡಿ. ಇನ್ನೊಂದಷ್ಟು ಪಕ್ವವಾಗಿ, ಇನ್ನೊಂದಷ್ಟು ಪಕ್ವವಾಗಿ, ಇನ್ನೊಂದಷ್ಟು ಪಕ್ವವಾಗಿ, ಇನ್ನೊಂದಷ್ಟು ಪಕ್ವವಾಗಿ, ಇನ್ನೊಂದಷ್ಟು ಪಕ್ವವಾಗಿ ಬದುಕು. ಅದೊಂದು ಆನಂದ, ಏನೂ ಆಗೋಲ್ಲ. ಅದು ಸೋಲಲ್ಲ, ನಿಮ್ಮ ಭ್ರಮೆ. ಯಾವುದು ನಿಲ್ಲಲ್ಲ. ನೀವು 100 ಯುದ್ಧ ಗೆದ್ದು ಬಂದರೂ ನೆನ್ಪಿಟ್ಕೊಳ್ಳಿ, ಇನ್ನೊಂದು ಯುದ್ಧ ಗೆಲ್ತೀರಿ ಅಂತ ನಂಬಿಕೆ ಇರಲ್ಲ. ಅದೇ 10 ಸೋಲುಗಳನ್ನ ಸೋತಿದ್ದು, ಬಿದ್ದಿದ್ದು, ಗಾಯ ಆಗಿದ್ದು, ಅವಮಾನ ಆಗಿದ್ದು, ಅಪಮಾನ ಆಗಿದ್ದು, ಮತ್ತೆ ಫೀನಿಕ್ಸ್ ತರ ಎದ್ದು ಬರ್ತಿರಲ್ವಾ, ಇನ್ನೊಂದು ಪ್ರಯತ್ನ ಅನ್ನತಕ್ಕಂಥದ್ದು ಇದೆಯಲ್ಲ, ಅದೊಂದು ಅದ್ಭುತ. ಅದೊಂದು ಅದ್ಭುತ. ಮೊನ್ನೆ ನೋಡಿ, ರೇಸ್ನಲ್ಲಿ ಬೆಲ್ಜಿಯಂ ಅಂತ ಅನ್ಕೋತೇನೆ, 2ನೇ ಸ್ಥಾನವನ್ನ ನಮ್ಮ ಭಾರತದ ಪತಾಕೆಯನ್ನ ಒಬ್ಬ ನಟ ತೋರಿಸ್ಕೊಡ್ತಾನೆ. ದುಬೈ ಚಾಂಪಿಯನ್ಶಿಪ್ ಅಂತೆ, ಇನ್ನೊಂದು ಚಾಂಪಿಯನ್ಶಿಪ್ ಅಂತೆ, 3rd ಪ್ಲೇಸ್, ಈಗ 2nd ಪ್ಲೇಸ್. 54ನೇ ವಯಸ್ಸಿನಲ್ಲಿ ಆ ರೇಸ್ಗೆ ಹೋಗೋಕ್ ಮೊದಲು ಮತ್ತೆ ಆಕ್ಸಿಡೆಂಟ್ ಆಗುತ್ತೆ. ಬೇರೆಯವರು ಆಗಿದ್ರೆ ಆ ಬೀಭತ್ಸ ಆಕ್ಸಿಡೆಂಟ್ಗೆ ಬಂದು ಗಾಡಿಲಿ ಕೂತ್ಕೊಳ್ಳೋಕೆ ಕೈ ಕಾಲು ಶೇಕ್ ಆಗ್ಬಿಡುತ್ತೆ. ಸೋಲುಗಳನ್ನ ಕಂಡವನು ಆತ, ಗೆಲುವುಗಳನ್ನಲ್ಲ. 25-30ನೇ ವಯಸ್ಸಿನಲ್ಲಿ ಓಡಿಸ್ಬೇಕಾದ ರೇಸು ಹುಡುಗ ಮಧ್ಯೆ ಒಬ್ಬ 55ನೇ ವಯಸ್ಸಿನಲ್ಲಿ, 54-55ನೇ ವಯಸ್ಸಿನಲ್ಲಿ ಸೋಲಿನ ಬಗ್ಗೆ ಯೋಚನೆ ಇಲ್ಲ, ಗೆಲುವಿನ ಬಗ್ಗೆ ಯೋಚನೆ ಇಲ್ಲ, ಐ ವಿಲ್ ಕಮ್ ಬ್ಯಾಕ್ ಅನ್ನತಕ್ಕಂಥದ್ದು. ಅವನ ಗುರಿ ರೇಸ್ ಆಡೋದೇ ಇತ್ತು, ಆಕ್ಟಿಂಗ್ ಮಾಡೋದಲ್ಲ. ಅದಕ್ಕೊಂದು ದೈವ ಒಂದು ರಂಗ ಕೊಡ್ತು. ಅದರಲ್ಲಿ ಹೆಸರು, ಖ್ಯಾತಿ, ತನ್ನನ್ನ ತಾನೇ ತೊಡಗಿಸ್ಕೊಂಡು ಅಲ್ಲೋಗಿ ನಿಲ್ಲಿಸ್ಕೊಂಡಿದ್ದ. ಒಬ್ಬ 54ನೇ ವಯಸ್ಸಿನಲ್ಲಿ ನಮ್ಮ ಭಾರತದ ಪತಾಕೆಯನ್ನ ಹಾರಿಸ್ತಾನೆ ಅಂದ್ರೆ ಅವನಿಗೆ ಎಷ್ಟು ನಂಬಿಕೆ ಇದೆ ಅಂತ ನೆನಪಿಟ್ಕೊಳ್ಳಿ. ತನ್ನ ಮೇಲೆ, ನಿಮ್ಮ ಮೇಲೆಯೂ ಅಷ್ಟು ಚಿಕ್ಕ ಚಿಕ್ಕ ಗೆಲುವುಗಳಿರ್ತವೆ ಪುಟ್ಟ. ನನ್ನ ಮಾತು ಕೇಳಿ, ನಿಮ್ಮ ಜೀವನದಲ್ಲಿ ತುಂಬಾ ಚಿಕ್ಕದಾದಂಥದ್ದು, ಬೇರೆಯವ್ರಿಗೆ ಅದು ಚಿಕ್ಕದು, ಅದು ನಿಮಗೆ ದೊಡ್ಡದು. ಅದರಿಂದ ಆ ಸೋಲು ಅನ್ನತಕ್ಕಂಥ ಭಾವಾರ್ಥದಿಂದ ಹೊರಗಡೆ ಬನ್ನಿ. ನಾನು ಬಿದ್ದೋದು, ಯಾರೋ ಅವಮಾನ ಮಾಡಿರ್ತಾರೆ, ಯಾರೋ ಚುಚ್ಚಿರ್ತಾರೆ, ನಿನ್ನ ಯೋಗ್ಯತೆ ಇಷ್ಟೇ ಅನ್ನತಕ್ಕಂಥದ್ದು ಹೇಳಿರುತ್ತಾರೆ. ಬೇಸರ ಪಡಬೇಡಿ, ಅವನಿರೋದೇ ಹಾಗೆ. ಒಬ್ರು ನಿಮ್ ಬಗ್ಗೆ ಮಾತಾಡ್ತಾರೆ, ಪರವಾಗಿಲ್ಲ. 2 ಮಾತಾಡ್ತಾರೆ, ಪರವಾಗಿಲ್ಲ.
10 ಜನ ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದಾರೆ ಹಿಂದುಗಡೆ, ಅಂದ್ರೆ ನೀವು ತುಂಬಾ ಮುಂದುಗಡೆ ಇದ್ದೀರಿ. 10 ಜನಗಳ ಮುಂದುಗಡೆ 100 ಜನ ಮಾತಾಡ್ತಿದ್ದಾರೆ, ಇನ್ನೂ ಮುಂದುಗಡೆ ಇದ್ದೀರಿ. 100 ಜನ, 1000 ಜನ ಇನ್ನೂ ಮುಂದುಗಡೆ ಇದ್ದೀರಿ, 1,00,000 ಜನ ಇನ್ನೂ ಮುಂದುಗಡೆ ಇದ್ದೀರಿ ಅನ್ನತಕ್ಕಂಥದ್ದು ಅರ್ಥ. ಅಂದ್ರೆ ಅಲ್ಲೊಂದು 1,00,000 ಜನಗಳ ಒಂದು ಅವಮಾನವಿದೆ, ಅಪಮಾನವಿದೆ. ಅದನ್ನ ಮನಸ್ಸಿಗೆ ಹಾಕೋಬಿಡಿ. ಯು ಆರ್, ಅವರೆಲ್ಲರಿಗಿಂತ ಮುಂದೆ ಇದ್ದೀರಿ. ಅವರು ನಿಮ್ಮ ಗಮ್ಯ ತಲುಪ್ಲಿಕ್ಕೆ ಆಗ್ತಿಲ್ಲ. ಯಾರೋ ಇವನು ಇಷ್ಟು ಎತ್ತರಕ್ಕೆ ಹೋಗ್ಬಿಟ್ಟಿದ್ದಾನೆ, ಇಷ್ಟು ಬೆಳ್ಕೋಬಿಟ್ಟಿದ್ದಾನೆ, ಇನ್ನೆಲ್ಲೋ ಇದ್ದಾನೆ. ಖಂಡಿತ ಅದಕ್ಕೆ ಸಾಕ್ಷಿ ನಾನು ಕೂಡ. ನನಗೆ ಗೊತ್ತಿದೆ ನಾನು ನಿಂತ ಸ್ಥಳ ಎಲ್ಲಿದ್ದೆ, ಹೇಗಿದ್ದೆ, ಯಾವ ತರ ಇದ್ದೆ. ಅದಕ್ಕೆ ಸದಾ ಜಗನ್ಮಾತೆ ಹತ್ರ ಪ್ರಾರ್ಥನೆ ಮಾಡ್ತಿದ್ದಾಗ ಹೇಳ್ತಾನೆ, ಅಮ್ಮ ನಾನು ಯಾರು ನಿನಗೆ ಗೊತ್ತಿಲ್ವಾ? ಲೋಕವೆಲ್ಲ ಇವತ್ತು ಈ ರವಿಶಂಕರನ್ ನೋಡ್ತಿದೆ, ಈ ವಿದ್ಯೆಯನ್ನು ನೋಡ್ತಿದೆ, ಈ ರಸವಿದ್ಯೆಯನ್ನ, ಮಹಾವಿದ್ಯೆಯನ್ನ ನೋಡ್ತಿದೆ. ಎಲ್ಲಿದ್ದೆ? ಇದೆಲ್ಲವೂ ನಿನ್ನ ಕರುಣಾ ಕೃಪಾ ಕಟಾಕ್ಷವೇ. ನಿನ್ನ ಆಜ್ಞೆ ಇಲ್ಲದೆ, ನಿನ್ನ ದೃಷ್ಟಿ ಇಲ್ಲದೆ ಆಗುವುದಿಲ್ಲ. ಇದೆಲ್ಲವೂ ನಿನ್ನಿಂದ ಮಾತ್ರವೇ ಅಂತ ನನಗೆ ಗೊತ್ತಿದೆ. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಹಮ್ ಗಲ್ಲಿ ಪೇ ನೈ, ಹಮ್ ದಿಲ್ಲಿ ಪೇ ನೈ, ಹಮ್ ಉಸ್ಕೋ ಪಾರ್ ಕರ್ ಚುಕೆ ಅಂತ ಹೇಳ್ತಿರ್ತಾನೆ. 1000 ಸೋಲುಗಳು ನೋಡಿ ಬಂದವನಿಗೆ ಗೆಲುವು ಏನೇನೂ ಅನ್ಸಲ್ಲ. ನೆನಪಿಟ್ಕೊಳ್ಳಿ, ಅವನಿಗೆ ನಂಬಿಕೆ ಇಲ್ಲ, ಗೆಲುವಿನ ಮೇಲೆ ನಂಬಿಕೆ ಇಲ್ಲ, ಅದರ ಬಗ್ಗೆ ಅವನಿಗೆ ಅವಗಾಹನೆ ಇಲ್ಲ. ಅದೊಂದು ನಿತ್ಯಾಗ್ನಿಹೋತ್ರರು ಅಂತ ಹೇಳ್ತಾರೆ. ನಿತ್ಯಾಗ್ನಿಹೋತ್ರರು ನೀವು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಿತ್ಯ ಏನ್ ಮಾಡ್ತಿದ್ರು ಅದನ್ನ ಮಾಡಿ ಮಾಡಿ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ರೀತಿ ಪುನರಪಿ ಪ್ರಯತ್ನಂ. ಬೇರೆ ಇನ್ನೇನು ಯೋಚನೆ ಮಾಡಬೇಡಿ. ಮತ್ತಷ್ಟು ಪುಡಿದೆದ್ದು ಬನ್ನಿ. ಈ ಬಾರಿ ಇಲ್ಲಿ ಬಿದ್ದಿದ್ರಿ ಅಲ್ವಾ, ಈ ಬಾರಿ ಆ ಏಟು ಬೀಳದ ಹಾಗೆ ಕೈ ಈ ತರ ಅಡ್ಡ ಹಿಡ್ಕೊಳ್ಳುವಂಥದ್ದು ಪ್ರಾಕ್ಟೀಸ್ ಮಾಡಿ. ಅವನಿಲ್ಲಿ ಹೊಡೆಯೋಕ್ ಬಂದಾಗ ಇಲ್ಲ ಈ ಕಡೆಯಿಂದ ಬಂದಾಗ ಈ ಕೈ ಅಡ್ಡ ಇಡೋ ತರ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಏಟ್ ತಪ್ಪಿಸ್ಕೊಂಡು, ಇಲ್ಲ ಈ ಕಡೆ ಗುದ್ದೋದನ್ನ ಈ ಕೈಯಿಂದ ಹಿಂಗೆ ಅಡ್ಡ ಇಟ್ಕೊಂಡ್ರಿ. ಎಸ್, ಈ ಕಡೆ ಹೊಡೆಯಕ್ ಬಂದ್ರೆ ಆಮೇಲೆ ಈ ಕಡೆ ಹೊಡಿಲಿಕ್ಕೆ ಬರ್ತಿದ್ದಾನೆ ಗುರುಜಿ ಇನ್ನೊಬ್ಬ, ಎಸ್ ಈ ಕಡೆ ಅಟ್ಯಾಕ್. ಈ ತರ ಪ್ರೊಟೆಕ್ಷನ್, ಹೊಡೆಯೋದಲ್ಲ ಪ್ರೊಟೆಕ್ಷನ್. ಅಟ್ಲೀಸ್ಟ್ ಗೆಲುವಲ್ಲ, ಏನೂ ಆಗೋಲ್ಲ. ಯಾರೂ ನಿಮ್ಮ ಗೆಲುವು ತೆಗೆದುಕೊಂಡು ಹೋಗುವುದಿಲ್ಲ. ನಾನು 100 ಯುದ್ಧಗಳನ್ನು ಗೆದ್ದವನಲ್ಲ, ಕರ್ಣ ಹೇಳೋದು. 100 ಸೋಲುಗಳನ್ನ ನೋಡಿ ಬಂದಿದ್ದೇನೆ. ನನಗೆ ಗೆಲುವಿನ ಬಗ್ಗೆ ಆಸಕ್ತಿಯೇ ಇಲ್ಲ. ನಾನು ನನ್ನ ಕರ್ತವ್ಯ ಮಾಡಲು ಇಲ್ಲಿ ಬಂದಿದ್ದೇನೆ, ದಟ್ಸ್ ಇಟ್. ಅದನ್ನ ಅಂದುಕೊಂಡು ಬೆಳಿಗ್ಗೆ ಎದ್ದು ನೀವು ಪ್ರಯತ್ನ ಮಾಡಿ. ಇವತ್ತಿನ ಕೆಲಸ, ಈ ಕ್ಷಣದ ಕೆಲಸ, ಇದು ನನ್ನ ಮುಷ್ಟಿಯಲ್ಲಿದೆ. 4000 ವರ್ಷಗಳ ಹಿಂದುಗಡೆಯೇ ಕರ್ಣ ನಮಗೆ ಈ ರೀತಿ, ಕೃಷ್ಣ ನಿನಗೆ ಗೊತ್ತಿಲ್ದಿರೋದೇನಿದೆ ಪರಂಧಾಮ. ನಾನು ಏನಾದ್ರೂ ಗೆದ್ದಿದ್ದೀನ ಪರಂಧಾಮ? ಅದೇ ಕೃಷ್ಣನಿಗೆ ಆಶ್ಚರ್ಯ. ಅದನ್ನೇ ಅರ್ಜುನನಿಗೆ ಹೇಳೋದು. ಮಠ ಮಧ್ಯಾಹ್ನ ಮಾರ್ಥಾಂಡ ಸ್ವರೂಪವಾಗಿ ಯುದ್ಧ ಮಾಡ್ತಿದ್ರೆ ಆ ವಿಜಯ ಅನ್ನತಕ್ಕಂಥ ಆ ಒಂದು ಬಿಲ್ಲನ್ನ ಇಟ್ಕೊಂಡು ಪರಶುರಾಮರಿಂದ ಪಡೆದಂತ ಈತನ ಹತ್ರ ಆದ್ರೂ ಗಾಂಡೀವ, ಪರಶುರಾಮರೇ ಕೊಟ್ಟಿರತಕ್ಕಂಥ ವಿಜಯ ಅನ್ನತಕ್ಕಂಥ ಬಿಲ್ಲನ್ನು ಇಟ್ಕೊಂಡು ಯುದ್ಧ ಮಾಡ್ತಿರ್ಬೇಕಾದ್ರೆ ಅವನನ್ನು ನೋಡೋ ಅರ್ಜುನ, ಅವನನ್ನ ನೋಡು. ಅವನು ಒಂದು ಯುದ್ಧ ಗೆದ್ದವನಲ್ಲ. ಅವನ ಮುಖದ ತೇಜಸ್ಸು ನೋಡು. ಕಿಂಚಿತ್ ಕುಂದಿದೆಯಾ? ಕಿಂಚಿತ್ ಅವನಲ್ಲಿ ಏನಾದರೂ ಅವನನ್ನ ಪ್ರತಿ ಹೆಜ್ಜೆ, ಪ್ರತಿ ನಿತ್ಯ, ಪ್ರತಿ ಕ್ಷಣ ಬರೀ ಸೋಲುಗಳ. ಈಗ ಅವನ ರಥದಲ್ಲಿ ಕುಳಿತಿರತಕ್ಕಂಥ ನಿಮ್ಮ ಮಾಮ ಶಲ್ಯ ಮಾಮ ಕೂಡ ಅವನನ್ನು ಅವಮಾನಿಸ್ತಿದ್ರು. ಅವನು ಕೊಂದಿಲ್ಲ. ನಾನು ಬಂದಿರೋದು ನನ್ನ ಯುದ್ಧ ಆಡೋಕೆ. ಅವನು 100 ಸೋಲುಗಳನ್ನ ನೋಡಿ ಬಂದಿದ್ದಾನೆ, 1000 ಸೋಲುಗಳನ್ನ ನೋಡಿ ಬಂದಿದ್ದಾನೆ. ಅವನು ಗೆಲುವುಗಳನ್ನೆಲ್ಲ ಅವನನ್ನೀಗ ಎದುರಾಕೊಳ್ಳೋದು ಬೇಡ, ಬಾ ಹೋಗೋಣ ಅಂತ ಹೇಳ್ತಾನೆ. ಅಂಥದೊಂದು ಧೀಶಕ್ತಿ ನಿಮಗ್ ಬಂದ್ಬಿಡುತ್ತೆ ಮಕ್ಕಳ. ಎಷ್ಟು ಪೆಟ್ಟು ಬಿದ್ದಿರುತ್ತೋ ಅಷ್ಟು ಹೊಳಪಾಗ್ಬಿಡ್ತೀರಿ. ಅವಮಾನ ಅನ್ಕೋಬೇಡಿ, ಅದನ್ನ ಸೋಲು ಅನ್ಕೋಬೇಡಿ. ಅದೊಂದು ನಿರಂತರ ಕೃಷಿ ಅನ್ಕೊಳ್ಳಿ, ಅದೊಂದು ಕೃಷಿ ಅನ್ಕೊಳ್ಳಿ. ನಮ್ಮ ಪಾಡಿಗೆ ನೀವು ನಮ್ಮ ಪ್ರಯತ್ನದಲ್ಲಿ ಮುಂದುವರಿಯಿರಿ ಅಂತ ಹೇಳ್ತಾ, ಇನ್ನು ಮೇಲೆ ಇದನ್ನ ದಯಮಾಡಿ ಬರೆದಿಟ್ಕೊಳ್ಳಿ. ನನ್ನನ್ನು ಯಾರೂ ಕದಲಿಸಲಾರರು,
ನನ್ನ ಗೆಲುವು ನನ್ನ ಮುಷ್ಟಿಯಲ್ಲಿದೆ. ಗೆಲುವಲ್ಲ ಅದು, ನನ್ನ ಪ್ರಯತ್ನ ನನ್ನ ಮುಷ್ಟಿಯಲ್ಲಿದೆ ಅಂತ ಅಂದುಕೊಳ್ತಕ್ಕಂಥದ್ದು. ಈ ಒಂದು ದಿನ, ಈ ಒಂದು ದಿನ, ಈ ಒಂದು ಕ್ಷಣ, ಈ ಒಂದು ಕ್ಷಣ ಅನ್ನತಕ್ಕಂಥದ್ದು ಮುಂದಕ್ಕೆ ಹೆಜ್ಜೆ ಇಡಿ. ಭಗವಂತನೇ ನಿಂತು ನಿಮಗೆ ಮುಂದಕ್ಕೆ ದಾರಿ ತೋರಿಸುತ್ತಾನೆ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ತುಂಬ ಜನ ಹೇಳ್ತಿರ್ತಾರೆ, ಲಕ್ಷಾಂತರ ಜಾತಕಗಳ ಪರಾಮರ್ಶೆ ಈಗೀಗಿಲ್ಲ, ನಾನು ಓಡಾಟ ಸುತ್ತಾಟ, ಅಜ್ಜ ಬೇರೆ ಸ್ವಲ್ಪ ಸುಸ್ತಾಗ್ಬಿಟ್ಟಿದೆ, ಎಲ್ಲೋ ಸಣ್ಣ ಕದಡಿಕೆ, ದಶ ಭುಕ್ತಿ ಇದೆಲ್ಲ ನೋಡ್ತಿರ್ತೇವೆ. ತಮ್ಮನ ಜೊತೆ ನಿಂತಿದ್ದೆ, ಡಾಕ್ಟರ್ ಸಮ್ ಕನ್ಸೈನ್ ಫಾರ್ಮ್ ಮೇಲೆ ಸೈನ್ ತಗೊಂಡ್ರು. ತಮ್ಮನ್ಗೆ ಹೇಳ್ದೆ, ಇಲ್ಲ ಕಣೋ, ಅಜ್ಜನಿಗೆ ಹೊರಡೋ ಸಮಯ ಬಂದಿದೆ. ಯಾರು ಯಾವುದನ್ನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮ ಕರ್ತವ್ಯ ನಾವು ಮಾಡಲೇಬೇಕು. ಎಷ್ಟು ದಿನ ಅನ್ನತಕ್ಕಂಥದ್ದು ಅಷ್ಟೇ ಮಕ್ಕಳೇ, ಅಷ್ಟೇ. ಆದ್ರೂ ಓಡುತ್ತಿರೋ ಈ ಒಂದು ರಭಸದಲ್ಲಿ ತುಂಬಾ ಜನ ಕೇಳೋ ಪ್ರಶ್ನೆಗಳು ನಾನು ನೋಡಿದ್ದೇನೆ. ಅದಕ್ಕೆ ಈ ರೀತಿ ಒಂದು ಪುಟ್ಟದಾಗಿ ಹುಡುಕಿ ಕೆದಕಿ ತಗೊಬಂದು ನಿಮಗೆ ಸಮರ್ಪಣೆ ಮಾಡ್ತಿದ್ದೇನೆ. ಒಂದು ಸ್ವಲ್ಪ ನಿಮ್ಮ ಒಂದು ದೈನಂದಿನ ಜೀವನ ಯಾತ್ರೆಯಲ್ಲಿ ಒಂದಷ್ಟು ಬೆಳಕು, ಒಂದಷ್ಟು ನೆಮ್ಮದಿ, ಒಂದಷ್ಟು ಸಮಾಧಾನ ನಿಮಗೆ ಸಿಕ್ಕರೆ ನನಗದಕ್ಕಿಂತ ಆನಂದವಿಲ್ಲ ಅನ್ನತಕ್ಕಂಥದ್ದು. ಸದಾ ಎಲ್ಲರೂ ಕೇಳೋದೇನು ಗೊತ್ತಾ? ಬೊಗಸೆ ಅಷ್ಟು ದುಡ್ಡು ನಮ್ಮ ಹತ್ರ ಯಾವಾಗಲೂ ಇರಬೇಕು ಗುರುಗಳೇ, ಖಾಲಿ ಕೈ ಇರಬಾರ್ದು. ಕೊಡುವಷ್ಟು, ಯಾರೋ ಬಂದು ಒಂದು 10 ರೂಪಾಯಿ ಅಷ್ಟಾದ್ರೂ ಕೊಡುವಷ್ಟಿರಬೇಕು, ಕೊಡುವಷ್ಟಿರಬೇಕು. ಅಂಥದ್ದೊಂದು ಲೆಕ್ಕಾಚಾರ ಇರುತ್ತೆ. ಎಲ್ಲರೂ ಕೇಳೋದದೆ, ನಮ್ಮ ಹತ್ರ ಸದಾ ದುಡ್ಡಿರಬೇಕು. ಅಂಥದಕ್ಕೆ ಒಂದು ಅದ್ಭುತವಾದಂಥ ಪರಿಷ್ಕಾರವನ್ನ ತಂದಿದ್ದೇನೆ. ಸ್ತ್ರೀಯರು ನಿಮ್ಮ ವ್ಯಾನಿಟಿ ಬ್ಯಾಗ್ ಇದ್ರೆ, ನಿಮ್ಮದು ಅಂತ ಒಂದು ಪರ್ಸ್ ಇಟ್ಕೊಂಡಿರ್ತೀರಲ್ವಾ, ಪುರುಷರಾದ್ರೂ ಅಷ್ಟೇ. ಅಯ್ಯೋ, ಒಬ್ಬೊಬ್ರು ಒಂದೊಂದು. ಇವತ್ತು ಮೆನ್ಸು ಪಾರ್ಲರು ಜಾಸ್ತಿ ಆಗ್ತಿದೆಯಾ, ಮೆನ್ಸ್ ಬ್ಯೂಟಿ ಪಾರ್ಲರ್. ಆಶ್ಚರ್ಯ ಅನ್ನಿಸ್ತು, ನಿಜವೇ. ಕಾಲಾಯ ತಸ್ಮೈ ನಮಃ. ಎಲ್ರಿಗೂ ಅವರವರ ಅಂದ ಚಂದ, ಪುರುಷರಿಗೂ ಬಂದ್ಬಿಟ್ಟಿದೆ. ನಾವೊಂದು ಏನು ಹಚ್ತವ್ರಲ್ಲ ಇವತ್ತಿಗೂ ಮುಖಕ್ಕೆ ವೆರಿ ರೇರ್. ಮನೇಲಿ ಬೈದಾಗ ನನ್ನ ಧರ್ಮಪತ್ನಿ, ಇದೇನ್ರಿ ಇದು ಅನ್ನತಕ್ಕಂಥದ್ದಂದಾಗ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಹ್ಯಾಕಿಂಗ್ ಸೋಪು, ಕ್ರೀಮು, ಲೋಷನ್ಸು ವೆರಿ ರೇರ್. ಏನಾದ್ರೂ ಅಕಸ್ಮಾತ್ ಹಚ್ಕೊತಿದ್ರೆ ನಮ್ಮ ಮನೆ ಮಕ್ಕಳು ಕೂಡ ನೋಡ್ತಾರೆ, ತಾತ, ಅಜ್ಜ, ಮಾಮ, ದೊಡ್ಡಪ್ಪ, ಚಿಕ್ಕಪ್ಪ ನೀವಾ ಅಂತ. ಅವ್ರ ಮುಂದ್ಗಡೆ ಹಚ್ಕೊಳ್ಳಲ್ಲ. ಆದ್ರೂ ಅಂದ್ರೆ ಮನುಷ್ಯ ತನ್ನ ಸ್ಟೇಟಸ್ಸು, ಚಿಂತನೆ, ವ್ಯಕ್ತಿತ್ವ, ಹಾವ ಭಾವ ಇವೆಲ್ಲವುಗಳಲ್ಲಿ ಬದಲಾವಣೆ ಕಾಣ್ತಿದ್ದಾನೆ. ಅದ್ರ ಜೊತೆಯಲ್ಲಿ ನಮ್ಮ ಹತ್ರ ಸದಾ ಯಾವಾಗ್ಲೂ ದುಡ್ಡು ಇರ್ಬೇಕು. ನಮ್ಮನ್ನು ನಾವು ನೋಡ್ಕೊಳ್ಳಕ್ಕೆ, ನಮ್ಮನ್ನು ನಾವು ಕಾಪಾಡ್ಕೊಳ್ಳಕ್ಕೆ, ನಮ್ಮವ್ರನ್ನ ಕಾಪಾಡ್ಕೊಳ್ಳಕ್ಕೆ, ನಮ್ಮ ಕುಟುಂಬವನ್ನ ಕಾಪಾಡ್ಕೊಳ್ಳಕ್ಕೆ ಅನ್ನತಕ್ಕಂಥದ್ದು. ಅಂಥದಕ್ಕೆ ಸದಾ ನಿಮ್ಮ ಒಂದು ಪರ್ಸ್ ಇರ್ಬೋದು, ವ್ಯಾನಿಟಿ ಬ್ಯಾಗ್ ಇರ್ಬೋದು, ಇಲ್ಲ ನಿಮ್ಮ ಆಫೀಸ್ ಬ್ಯಾಗ್ ಇರ್ಬೋದು, ಅದರಲ್ಲಿ ಆಲ್ವೇಸ್ ಒಂದು ರಿಕ್ವೆಸ್ಟ್ ಮಾಡ್ಕೋತೇನೆ, ಒಂದು ಪರ್ಫ್ಯೂಮ್, ಚಿಕ್ಕ ಪರ್ಫ್ಯೂಮ್ ಇಟ್ಕೊಂಡಿರಿ ನಿಮ್ಮ ಬ್ಯಾಗಲ್ಲಿ. ಹಾಗೆ ಒಂದು ಬಿಳಿ ಬಣ್ಣದ ಹ್ಯಾಂಡ್ ಕರ್ಚಿಫ್ ಅನ್ನ ಇಟ್ಕೊಂಡಿರಿ. ಸದಾ ನಿಮ್ಮ ಹತ್ರ ದುಡ್ಡು ನಿಲ್ಲುತ್ತದೆ, ಇರುತ್ತೆ, ಒಂದಷ್ಟು ದುಡ್ಡು ಸದಾ ಇರುತ್ತದೆ. ಒಂದು ಪರ್ಫ್ಯೂಮ್, ಹಾಗೆ ಪರ್ಫ್ಯೂಮ್ ಹಾಕೊಂಡು ಹೋಗಿ ಲಿಟಲ್ ಬಿಟ್. ಇಡೀ ದೇಹಕ್ಕೆಲ್ಲ ಹೊಡ್ಕೊಳ್ಳೋ ಏನೇನೋ ಬಂದಿದೆ ಅದೆಲ್ಲ ಸ್ಕಿನ್ಗೆ ಡ್ಯಾಮೇಜ್ ಆಗುತ್ತೆ. ಬಟ್ಟೆ ಮೇಲೆ ಒಂದು ಸಣ್ಣದಾಗಿ ಸುಗಂಧಂ ಶುಕ್ರನ ಪ್ರಭಾವ ನೆನ್ಪಿಟ್ಕೊಳ್ಳಿ. ಸೆಂಟ್ ಅಂತ ಏನ್ ಮಾತಾಡ್ತೇವೆ, ಸುಗಂಧ ದ್ರವ್ಯ ಎಲ್ರಿಗೂ ಹಾಕೊಳ್ಳೋಕ್ ಬರಲ್ಲ, ಆಯ್ತ್ರೋ.
ಒಂದು ಪುಟ್ಟ ಸ್ನಾನ, ದೇವ್ರ ಮುಂದ್ಗಡೆ ಒಂದು ಧೂಪ ದೀಪ ಹಚ್ಚಿ, ಒಂದು ಮಾಮೂಲಿ ಒಂದು ಪ್ರಸಾದ, ಅಕ್ಷತೆ, ನೈವೇದ್ಯ ಇದನ್ನು ತಗೊಂಡು ಸಣ್ಣ ಸುಗಂಧ. ಕೆಲವರು ಇರ್ತಾರೆ ವಾರಗಟ್ಲೆ ಸ್ನಾನ ಮಾಡಲ್ಲ, ಸುಗಂಧ ದ್ರವ್ಯ ಹಾಕೋತಾರೆ, ಅವ್ರಿಗೆ ಎಲ್ಲಿಂದ ದುಡ್ಡು ಬರುತ್ತೆ ಗುರುಜಿ ಅಂತ. ಹೌದು, ನಿತ್ಯ ಸ್ನಾನ ಮಾಡದವನಿಗೆ ನಿತ್ಯ ದಾರಿದ್ರವೇ. ಅಯ್ಯೋ, ಯಾವ ಸ್ತ್ರೀ ಮಠ ಮಧ್ಯಾಹ್ನ ಸ್ನಾನ ಮಾಡುತ್ತಾಳೋ ಆ ಮನೆಯಲ್ಲಿ ದಾರಿದ್ರ್ಯ ನಿಶ್ಚಿತಂ. ಎಲ್ಲ ಸಂಧ್ಯಾಕಾಲ ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಸ್ತ್ರೀ ಸ್ನಾನ ಮಾಡ್ತಾಳೋ ತಕ್ಕ ಮಟ್ಟಿಗೆ ಬದುಕು ಕಟ್ಕೊಬಿಡ್ತಾಳೆ. ಎಂಥ ಕಷ್ಟ ಬಂದ್ರು ಅದು ಕೊಚ್ಕೊಂಡು ಹೊರಟೋಗುತ್ತೆ. ಬೆಳಗ್ಗೆ ಎದ್ದು ಸ್ನಾನ ಮಾಡದೆ, ಮೈಲಿಗೆ ಇಲ್ಲದೆ, ಆ ಅಂಟು ಮುಂಟಲ್ಲೇ ಅಡಿಗೆ ತಿಂಡಿ ಓಡಾಟ ಸುತ್ತಾಟ ಅದು ಇದು ಅಂತ ಮಾಡತಕ್ಕಂಥ ಸ್ತ್ರೀಯ ಮನೆಯಲ್ಲಿ ನೀವೆಷ್ಟೇ ಕೊಡಿ, ಏನೇ ಮಾಡಿ, ಅಲ್ಲಿ ಆ ಮನೆಯಲ್ಲಿ ದುಡ್ಡು ನಿಲ್ಲುವುದಿಲ್ಲ. ನಿಲ್ಲಲ್ಲ ಮಕ್ಕಳ. ಗಲ್ಲ 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 ಮನೆಯಲ್ಲಿ ಲಕ್ಷ್ಮಿ ನಿಲ್ಲಬೇಕು, ನಿಮ್ಮ ಕೈಯಲ್ಲಿ ಯಾವಾಗಲೂ ದುಡ್ಡಿರಬೇಕು ಅನ್ನತಕ್ಕಂಥದ್ದಾದರೆ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿಯೇ ವಸ್ತ್ರಗಳನ್ನ, ಸ್ನಾನ ಮಾಡತಕ್ಕಂಥ ವಸ್ತ್ರಗಳನ್ನ ರೆಡಿ ಮಾಡಿಟ್ಬಿಡಿ. ಮುಖ್ಯವಾಗಿ ಸ್ತ್ರೀಯರು ಬೆಳಿಗ್ಗೆ ಎದ್ದ ತಕ್ಷಣ ಸೀದಾ ಟಾಯ್ಲೆಟ್ಗೆ ಹೋಗಿ ಸ್ನಾನ, ಆ ತೆಗೆದಿಟ್ಟ ಬಟ್ಟೆಗಳನ್ನ ಹಾಕೊಂಡು ಅಚ್ಚುಕಟ್ಟಾಗಿ ಬಂದು ನಿಮ್ಮ ದೇವರು, ನಿಮ್ಮ ಮನೆತನದ ದೇವರು, ಕುಲದೇವರು, ನಿಮ್ಮ ಧರ್ಮದ ದೇವರು. ನನ್ನ ಧರ್ಮದ ದೇವರು ದೊಡ್ಡದು ಅಂತ ನಾನು ಯಾವತ್ತೂ ಹೇಳಿಲ್ಲ. ನಿಮ್ಮ ದೇವರು ನಿಮಗೆ ದೊಡ್ಡದು, ನಿಮ್ಮ ಅಲ್ಲಾ ನಿಮಗೆ ದೊಡ್ಡದು, ನಿಮ್ಮ ಜೀಸಸ್ ನಿಮಗೆ ದೊಡ್ಡದು, ನಿಮ್ಮ ಬುದ್ಧ ನಿಮಗೆ ದೊಡ್ಡದು, ನಿಮ್ಮ ಮಹಾವೀರ ನಿಮಗೆ ದೊಡ್ಡದು, ನನ್ನ ರಾಮ ನನಗೆ ದೊಡ್ಡದು, ನನ್ನ ದಾಶರಥಿ ನನಗೆ ದೊಡ್ಡದು. ಎಸ್, ನನ್ನ ದಾಶರಥಿ ನನಗೆ ದೊಡ್ಡದು. ತಪ್ಪದೆ ಆ ಮನೆ ದೇವರಿಗೊಂದು ನಮಸ್ಕಾರ ಹಾಕೊಂಡು ಧೂಪ ದೀಪ ಹಚ್ಬಿಟ್ಟು ಆಮೇಲೆ ಹೊರಗಡೆ ಹೋಗ್ತಿದ್ದೀರಿ ಅಂದ್ರೆ ಒಂದು ಪುಟ್ಟ ಸೆಂಟು ನೋಡಿ. ನಮ್ಮ ದೇಹದ ಇವತ್ತಿನ ಈ ಒಂದು ವಾತಾವರಣಕ್ಕೆ ಒಂಥರ ನಾದ, ಸುಗಂಧ ಅಲ್ಲ ದುರ್ಗಂಧ ಬೀರತಕ್ಕಂಥದ್ದು. ಒಂದು ಒಳ್ಳೆ ಪರಿಸರ, ಕೆಲಸ ಕಾರ್ಯ ಸುತ್ತಾಡ್ತಿರ್ತವೆ. 4-6 ಜನಗಳ ಜೊತೆ ಇವತ್ತು ಎಲ್ಲರೂ ಉದ್ಯೋಗಂ ಪುರುಷ ಲಕ್ಷಣ ಅನ್ನೋ ಥರ ಎಲ್ಲರ ಮನೆಯಲ್ಲೂ ಪುರುಷರಿದ್ದಾರೆ. ಎಲ್ಲರೂ ಪುರುಷರೇ ಇವತ್ತು. ಪುರುಷ ಅಂದ್ರೇನೆ ಉದ್ಯೋಗಪತಿ, ಯಜಮಾನ. ಯಜಮಾನ ಅಂದ್ರೆ ಸ್ತ್ರೀ ಅನ್ನೋತಕ್ಕ ಪುರುಷ ಅಂತಾನೆ ಅನ್ಕೋಬೇಡಿ. ಅರೆ ಆಕೆಯೂ ಯಜಮಾನಳೆ. ಮನೆ ನೋಡ್ಕೊಳ್ಳೋದು, ವ್ಯವಸ್ಥೆ ನೋಡ್ಕೊಳ್ಳೋದು, ಹೊರಗಡೆ ಹೊಡ್ಕೊಳ್ಳೋದು. ಸೊ ಒಂದು ಪುಟ್ಟ ಸುಗಂಧವನ್ನ ಯಾವಾಗ್ಲೂ ಆ 4 ಜನ ವಾವ್ ನಿಮ್ಮ ಹತ್ರ ಬರ್ತಾರೆ. ಆ ಕೆಲಸ ಕಾರ್ಯ ವ್ಯವಸ್ಥೆ ನೀವು ನೋಡಿ, ನೀವು ಬೇಕಾದ್ರೆ ವಾವ್ ಅಂತಾರೆ. ಆಗದ ಕೆಲಸಗಳು ಆಗುತ್ತೆ. ಯಾವ ಸ್ತ್ರೀ ಆಗ್ಲಿ ಪುರುಷರಾಗ್ಲಿ ಒಂದು ಪುಟ್ಟ ಸೆಂಟು, ಬಾಡಿ ಡಿಯೋಡ್ರೆಂಟು, ಇನ್ನೊಂದು ಬಾಡಿಗೆಲ್ಲ ಹೊಡ್ಕೊಳ್ಳೋದು ಹೋಗ್ಬೇಡಿ, ನಾನು ಅಲವ್ ಮಾಡೋದಿಲ್ಲ. ಈಗಿರೋ ಸ್ಕಿನ್ ಡಿಸೀಸಸ್ಸು ಎಲ್ಲೆಲ್ಲಿ ನೋಡಿದ್ರು ಸೋರಿಯಾಸಿಸ್ಗಳು, ಬೇರೆ ಬೇರೆ ಸ್ಕಿನ್ ಕ್ಯಾನ್ಸರ್ಗಳು, ಬೇರೆ ಬೇರೆ ಏನೇನೋ ಆಗ್ಬಿಟ್ಟಿದೆ. ನಾನು ಒಪ್ಕೊಳ್ಳೋದಿಲ್ಲ. ಬಟ್ಟೆ ಮೇಲೆ ಒಂದು ಸಣ್ಣದಾಗಿ ಈ ಕಂಕಳ ಕೆಳಗಡೆ ಲೈಟ್ ಆಗಿ ಒಂದು ಸಣ್ಣ ಅದು ಇರಬೇಕು ಮಕ್ಕಳು. ಅದೊಂದು ಮಾಡಿ ಸದಾ ನಿಮ್ಮ ಹತ್ರ ಒಂದು ವೈಟ್ ಹ್ಯಾಂಡ್ ಕರ್ಚಿಫ್, ಒಂದು ವೈಟ್ ಕೈ ವಸ್ತ್ರ ನಿಮ್ಮ ಹತ್ರ ಇಟ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ಅದ್ಭುತವಾದಂಥದ್ದಾಗುತ್ತದೆ. ನೀವು ಗಮನಿಸಿ ನೋಡಿಬೇಕಾದ್ರೆ ಯಾರ್ಯಾರು ಸುಗಂಧ ಹಾಕೊಂಡು ಹೋಗ್ತಿದ್ದೀರಿ, ನಿಮ್ ಜೇಬಲ್ಲಿ ಒಂದು 500 ಇಲ್ಲ 1000 ರೂಪಾಯಿ ಇದ್ದೇ ಇರುತ್ತೆ. ಹೌದು ಅಲ್ವೋ ಹೇಳಿ? ಇದ್ದೇ ಇರುತ್ತೆ, ಹೇಗಾದ್ರೂ ಇರುತ್ತೆ. ಎಷ್ಟು ಶುದ್ಧಿಯೋ, ಎಷ್ಟು ಲವಲವಿಕೆಯೋ ನಿಮ್ಮ ಸುಗಂಧವೇ, ನೀವು ಧರಿಸಿರ್ತಕ್ಕಂಥ ಸುಗಂಧವೇ ನಿಮ್ಮನ್ನ ಒಂಥರ ಪ್ರಚೋದನೆ ಮಾಡುತ್ತೆ. ಒಂಥರ ಗಮ್ಮನ್ನತಕ್ಕಂಥದ್ದು. ನಿಮ್ಮ ಹತ್ರ ಮಾತಾಡ್ಬೇಕು ಅನ್ಸುತ್ತೆ ಬೇರೆಯವ್ರಿಗೆ. ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಉದ್ಯೋಗ ಇರ್ಬೋದು, ವಾಟ್ ಎವರ್ ಅದಿರಬೇಕು ಮಕ್ಕಳೇ. ಯಾವ ವ್ಯಕ್ತಿ ಶುಚಿಯಾಗಿರ್ತಾನೋ, ಶೃಂಗಾರ ಇರುತ್ತಾನೋ, ಸಿಂಗಾರವಿರುತ್ತಾನೋ, ಶೃಂಗಾರಮಯವಾದಂಥ ಜೀವನ ನಡೆಸ್ತಾನೆ. ನೋಡಿ, ಆನಂದವಾಗಿರುವವರೆಲ್ಲ ಅಂದವಾಗಿರುತ್ತಾರೆ ಅನ್ನೋದನ್ನ ನಾನು ಕನ್ಫರ್ಮ್ ಮಾಡೋದಿಲ್ಲ. ಹೌದು, ಆದ್ರೆ ಅಂದವಾಗಿರುವವರೆಲ್ಲ ಆನಂದವಾಗಿರುತ್ತಾರೆ ಅಂತ ಕೂಡ ನಾನು ಗ್ಯಾರಂಟಿ ಕೊಡೋದಿಲ್ಲ. ಆದರೆ ನಿಮ್ಮೊಳಗಡೆ ಆನಂದ ಇಟ್ಕೊಂಡಿರ್ತಕ್ಕಂಥವ್ರು ಸದಾ ಆನಂದವಾಗಿರ್ತೀರಿ. ನಿಮ್ಮ ಒಳಗಡೆ ಅಂದವನ್ನು ಇಟ್ಟುಕೊಂಡಿರ್ತಕ್ಕಂಥವ್ರು ನಿಮ್ಮನ್ನ ಅಂದವಾಗಿ ನೀವೇ
ನಿಮ್ಮಲ್ಲಿ ಅದು ಬರಬೇಕು. ಬಾ, ಏನೋ ನಮ್ಮ ಸಾರ್ ಬಂದ್ರೆ, ನಮ್ಮ ಮೇಡಮ್ ಬಂದ್ರೆ, ನಮ್ಮ ಅಕ್ಕ ಬಂದ್ರೆ, ನಮ್ಮ ಅಣ್ಣ ಬಂದ್ರೆ ಆ ರೀತಿ ಇರ್ತಕ್ಕಂಥದ್ದು ಇರುತ್ತಲ್ವಾ, ಅದೊಂದು ಭಾವ ಆಟೋಮ್ಯಾಟಿಕಲಿ ತಂದು ನಿಲ್ಸುತ್ತೆ. ಆ ಹೈಜೆನಿಕ್, ಆ ನೀಟು, ಆ ಕ್ಲೀನು, ಆಟೋಮ್ಯಾಟಿಕಲಿ ಆ ದಾರಿದ್ರತೆ ದೂರ ಹೋಗತಕ್ಕಂಥದ್ದಾಗುತ್ತೆ. ಸೊ ದಯಮಾಡಿ ಯಾವಾಗಲೂ ಒಂದು ಪುಟ್ಟದಾದಂಥ ಒಂದು ಸೆಂಟ್ ಬಾಟ್ಲ್ ಇಟ್ಕೊಂಡಿರಿ. ಎಲ್ಲೋ ಸಡನ್ ಆಗಿ ಒಂದು ಮೌತ್ ಫ್ರೆಶ್ನರ್. ಎಷ್ಟೋ ಜನರ ಹತ್ರ ಮಾತಾಡ್ತಿರ್ತಾರ, ಬಾಯಿ ಒಣಗ್ಬಿಡುತ್ತೆ, ಸರಿಯಾಗಿ ನೀರು ಕೂಡ ಕುಡಿಯೋದಿಲ್ಲ. ನೀವು ಗಂಟೆಗಟ್ಲೆ ಮಾತಾಡೋ ನನ್ನ ಬಾಯಿಯಿಂದ ಎಷ್ಟು ದುರ್ವಾಸನೆ ಬರ್ಬೇಕು ಯೋಚನೆ ಮಾಡಿ ನೋಡಿ. ನೀರು ಅದಕ್ಕೆ ನೋಡಿ ಕುಡಿತಲೇ ಇರ್ತಾನೆ ನಿಮ್ ಜೊತೆ ಮಾತಾಡ್ತಾರೆ. ಅದ್ರಲ್ಲಂತೂ ಈ ಬಿಸಿಲುಗಾಲ ಡಬಲ್ ನೀರು ಕುಡಿಬೇಕು ನಾವು. ಎಷ್ಟು ನೀರು ಕುಡಿತೇವೋ ಅಷ್ಟು ಒಳ್ಳೇದು. ನಮ್ ದೇಹ 70% ಮೇಲ್ಪಟ್ಟು ನೀರು ಹೊಂದಿರ್ತಕ್ಕಂಥ ದೇಹ. ತಗೋತಲೇ ಇರಬೇಕು. ಆ ಬಾಡಿಯಲ್ಲಿರ್ತಕ್ಕಂಥ, ದೇಹದಲ್ಲಿರ್ತಕ್ಕಂಥ ಕಶ್ಮಲಗಳನ್ನ ಹೊರಗಡೆ ಹಾಕ್ಲಿಕ್ಕೆ ಅನ್ನತಕ್ಕಂಥದ್ದು. ನಾವು ಎಲ್ಲಿ ಇವತ್ತು ಕುಡಿಯೋ ನೀರಿಗೂ ದುಡ್ಡು ಕೊಟ್ಟು ತಗೋಬೇಕು, ಅದರಲ್ಲೂ ವಿಷಮಯ ಆಗ್ಬಿಟ್ಟಿದೆ ಅನ್ನತಕ್ಕಂಥ ಮಾತು. ಸೊ ನಿಮ್ಮ ಹತ್ರ ಸದಾ ಒಂದಷ್ಟು ಬೊಗಸೆ ಅಷ್ಟು ದುಡ್ಡು ಉಳಿಬೇಕು ಅಂದ್ರೆ ಸದಾ ಒಂದು ಸೆಂಟ್ ಬಾಟ್ಲು, ಒಂದು ವೈಟ್ ಹ್ಯಾಂಡ್ ಕರ್ಚಿಫ್, ಯಾವಾಗ್ಲೂ ಒಂದು ಪರ್ಸಲ್ಲೋ, ಒಂದು ಪ್ಯಾಂಟ್ ಜೇಬಲ್ಲೋ, ಕುರ್ತಾ ಜೇಬಲ್ಲೋ ಒಂದು ಸಣ್ಣದಾಗಿ ಇಟ್ಕೊಂಡಿರಿ. ಅದಕ್ಕೆ ನೋಡಿ ನಾವೆಲ್ಲ ವೈದಿಕರು ಯಾವಾಗ್ಲೂ ವೈಟ್ ಜಾಸ್ತಿ ಧರಿಸೋದು. ನಮ್ಮ ಹತ್ರ ಯಾವಾಗ್ಲೂ ಇರುತ್ತೆ ಆ ತಾಯಿ, ಆ ವಾಗ್ದೇವಿ. ರಾಜಕಾರಣಿಗಳ ಹತ್ರ ಇಲ್ದಿದ್ದು ದುಡ್ಡ ಹೇಳಿ, ವೈಟ್ ಅಂಡ್ ವೈಟೇ ಹಾಕಿರ್ತಾರೆ. ಯೋಚನೆ ಮಾಡಿ ನೋಡಿ, ಸದಾ 24 ಗಂಟೆಯೂ ಅವರು. ಶುಕ್ರನ ತತ್ವ ನೆನಪಿಟ್ಟುಕೊಳ್ಳಿ. ಶುಕ್ರನಿಗೆ ತುಂಬಾ ಪ್ರಿಯವಾಗಿರ್ತಕ್ಕಂಥ ಸಂಕೇತ ಅದು ಬಿಳಿ ಬಣ್ಣ. ಧರಿಸ್ತೀರಿ ಅಂತ ಅನ್ಕೋತಾನೆ, ಇಟ್ಕೋತೀರಿ ಅಂತ ಅನ್ಕೋತಾನೆ, ಆ ಸೆಂಟ್ ಇಟ್ಕೋತೀರಿ, ಸೆಂಟ್ ಹಾಕೋತೀರಿ ಅಂತ ಅನ್ಕೋತಾನೆ. ಮಾಡಿ ಮಕ್ಳೇ ನೋಡಿ, ಒಂದು 42 ದಿನ, 48 ದಿನ, 108 ದಿನ ನಿಮ್ಮಲ್ಲಿ ಬರ್ತಕ್ಕಂಥ ಬೊಗಸೆ ಸಾಕು ನಮಗೆ. ಬೊಗಸೆಗೆ ಮೀರಿ ದುಡ್ಡಿದ್ರೆ ಅದು ತಲೆಭಾರ. ಬೈದಲ್ಲೇ ನೋಡ್ತಿರ್ಬೇಕು, ಯಾರು ಎತ್ತು ಬಿಡ್ತಾರೋ. ಒಂದು ಬ್ಯಾಗಲ್ಲಿ ಒಂದು 50,000 ರೂಪಾಯಿ ಇಟ್ಕೊಂಡು ಹೊರಗಡೆ ಹೋಗಿ ನೋಡಿ, ನೀವೆಷ್ಟು ಬೈದಲ್ಲಿ ಆತಂಕದಲ್ಲಿ ಕೂತಿರ್ತೀರಿ. 1 ಲಕ್ಷ 2 ಲಕ್ಷ ಇಟ್ಕೊಬಿಟ್ರೆ ಮುಗೀತು, ನಾವೇನು ಮಾಡಲ್ಲ, ಹಿಂಗೆ ಇಟ್ಕೊಂಡು ಕುತ್ಕೊಬಿಟ್ಟಿರ್ತೀವಿ ಬ್ಯಾಗನ್ನ. ಯಪ್ಪ ಯಾರು ನೋಡ್ತಾರೋ, ಇನ್ನೇನಾಗುತ್ತೋ, ಇನ್ನೆತ್ತಾಗುತ್ತೋ ಅನ್ನತಕ್ಕಂಥದ್ದು. ಆಯ್ತ್ರೋ, ಮಾಡ್ಕೋತೀರಿ ಅಂತ ಅನ್ಕೋತೇನೆ. ನಿಮ್ ಪ್ರಯತ್ನ ಒಳ್ಳೇದಾಗ್ಲಿ. ದೈವ ನಿಮಗೆ ಬೊಗಸೆ ಎಷ್ಟು ದುಡ್ಡು ಅದಕ್ಕೂ ಮೀರಿದ್ದು ಕೊಡ್ಲಿ ಆ ತಾಯಿ ಜಗನ್ಮಾತೆ ಅಂತ ಕೇಳ್ಕೊಳ್ತಾ ಇನ್ನೊಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಬನ್ನಿ ಇವತ್ತಿನ ದಿನ ಭವಿಷ್ಯ ನೋಡೋಣ. ಮೇಷರಾಶಿ. ಚಂದ್ರ ವಿಶೇಷವಾಗಿ ಕುಜನ ಸಾರದಲ್ಲಿದ್ದಾನೆ. ಧನಿಷ್ಠ ನಕ್ಷತ್ರ ಸಾರದಲ್ಲಿ ಕುಜ ನೀಚ. ಸೊ ಎಲ್ಲಿ ಶಕ್ತಿ ಬಿಡಬೇಕು ಅಲ್ಲಿ ಬಿಡಲು ಆಗುವುದಿಲ್ಲ, ಎಲ್ಲಿ ಬಿಡಬಾರದೋ ಅಲ್ಲಿ ಬಿಡತಕ್ಕಂಥ ಪ್ರಸಂಗ ನಡೆಯುತ್ತೆ. ಇವತ್ತು ಎಚ್ಚರಿಕೆ ನೋಡಿ. ಈ ಭಾಷೆ, ಧರ್ಮ, ಇನ್ನೊಂದು ಯಾರು ವಿಂಗ್ ಕಮಾಂಡರ್ ಅಂತೆ ಸುಳ್ಳು ಹೇಳಿದ್ದಾನೆ ಕನ್ನಡದವನ ಮೇಲೆ. ನಿಜವಾಗ್ಲೂ ಹೇಳ್ತಾನೆ ಮಕ್ಕಳೇ, ನೀವು ಬೇಜಾರು ಮಾಡ್ಕೋಬೇಡಿ. ನಮ್ಮ ಕನ್ನಡಿಗರು ನಾವಿದ್ದೇವಲ್ವಾ, ತುಂಬಾ ಸಾಧು ಸ್ವಭಾವದವರು, ಸರಳ ಜೀವಿಗಳು, ಮುಗ್ಧರು. ನಾನು ಸುತ್ತದ ಊರಿಲ್ಲ, ದೇಶ ಇಲ್ಲ, ರಾಜ್ಯ ಇಲ್ಲ, ಜನ ಇಲ್ಲ. ಮನಪೂರ್ವಕವಾಗಿ ಮನಸ್ಸು ಮುಟ್ಟಿ ಹೇಳ್ತೇನೆ ಮಕ್ಕಳೇ, ಎಲ್ಲಿರೋ ಆನಂದ ಬೇರೆ, ಎಲ್ಲಿರೋ ಒಂದು ತದ್ಭಾವ ಬೇರೆ, ಪ್ರೀತಿ ಬೇರೆ. ನಾವು ಕಟುಕರಲ್ಲ, ಕೊಲೆಗಡಕರಲ್ಲ, ದರೋಡೆಕೋರರಲ್ಲ, ನಮಗ್ ಬರೋಲ್ಲ. ನೀವು ತಮಿಳ್ನಾಡಿಗೆ ಹೋಗಿನಿ, ಆ ಬೋರ್ಡುಗಳನ್ನ ನೋಡಿ, ಭಾರಿ ಕಷ್ಟ. ಅವ್ರ ಭಾಷೆಯಲ್ಲೇ ಮಾತಾಡಬೇಕು. ನಮ್ಮೂರಿಗೆ ಬನ್ನಿ, ಎಲ್ಲಾ ಭಾಷೆಯವರು ಸಿಗ್ತಾರೆ. ಎಲ್ರೂ ಬದುಕು ಕಟ್ಕೊಂಡಿದ್ದಾರೆ. ಎಲ್ರೂ
ನೀವು ನಂಬಲು ಅರ್ಧ ಬೆಂಗಳೂರು ಇವತ್ತು ಮಲಯಾಳಿಗಳ ಪ್ರಪಂಚ ಆಗ್ಬಿಟ್ಟಿದೆ. ಬೇಜಾರು ಮಾಡ್ಕೋಬೇಡಿ. ನೀವು ಕೇರಳಲ್ಲಿ ಹೋಗ್ಬಿಟ್ಟು ನೀವು ಬದುಕ್ಬಿಡಿ ನೋಡೋಣ. ಕನ್ನಡದಲ್ಲಿ ಬೋರ್ಡ್ ಹಾಕಿ ನೀವು ಬದುಕು ಕಟ್ಟಿ ನೋಡೋಣ. ಕನ್ನಡದವನಲ್ಲೊಂದು ಬಿಸ್ನೆಸ್ ಕಟ್ಟಿದ್ದಾನೆ ಅಂದ್ರೆ ಬಿಡ್ತಾರ ಅಂತ ನೋಡಿ. ಮಲಯಾಳಿಗಳು ಮಲಯಾಳಿಗಳನ್ನೇ ಬಿಡಲ್ಲ. ನಾವು ಕನ್ನಡದವರಲ್ಲೋಗಿ ಒಂದ್ ಜಾಗ ತಗೊಂಡು ಒಂದ್ ಬದುಕು, ಇನ್ನೊಂದು ಹೋಟ್ಲು, ಇನ್ನೊಂದೇನೋ ಸಾಧ್ಯವೇ ಇಲ್ಲ. ನೀವು ನೋಡಿ, ಹಿಂದಿ ವಾಲ ನೋಡಿ, ಚಾಯ್ ವಾಲ ನೋಡಿ, ಪಾನಿ ವಾಲ ನೋಡಿ, ಪಾನಿಪುರಿ ವಾಲ ನೋಡಿ, ಎಲ್ರಿಗೂ ಕೊಟ್ಟಿದ್ದೇವೆ. ಆಂಬೂರ್ ಬಿರಿಯಾನಿಯಿಂದ ಹಿಡಿದು ಹೈದರಾಬಾದಿ ಬಿರಿಯಾನಿಯಿಂದ ಹಿಡಿದು ಯಮ್ಮಿ ಬಿರಿಯಾನಿವರೆಗೂ ಸಿಗುತ್ತೆ. ಇಲ್ಲಿ ನಮ್ಮೂರಲ್ಲಿ ಸಿಗುತ್ತೆ. ನಾವು ಕೊಟ್ಟಿರೋ ಜಾಗ, ನಮ್ಮ ಜಾಗ. ನಾವೆಲ್ಲರ ಜೊತೆ ಅವ್ರ ಭಾಷೆಯಲ್ಲಿ ಮಾತಾಡ್ತೇವೆ. ಏನ್ ಮಾಡೋದು? ಇವತ್ತು ಅದನ್ನ ಹಾಗೆ ತಿರುಗಿಸ್ತೇನೆ. ನಾವು ಕನ್ನಡದವರು, ನಾವೊಂಥರ ಹಲ್ಕಿತ್ತ ಹಾವುಗಳಪ್ಪ. ನಾವು ಜಗಳಗಂಟ್ರಲ್ಲಪ್ಪ. ನಾವೊಂಥರ ತುಂಬಾ ಮೆದು ಹೃದಯ. ಆ ನಿಮಿಷಕ್ಕೆ ಹೂ ಅಂತೇವೆ. ನಾವು ಆ ತರ ಬೀಭತ್ಸ, ಸುಳ್ಳು, ಕಲಬೆರಕೆ 420, 840ಗಳೆಲ್ಲ ಮಾಡೋಲ್ಲ. ಇಲ್ಲ ಅಂದಿದ್ರೆ ಯಾವತ್ತೋ ಪಕ್ಕದ ರಾಜ್ಯದ ಪುಂಡ್ರುಗಳು ಮಾಡ್ತಾರಲ್ವಾ, ನುಗ್ಗೋದು, ಮಾಡೋದು, ಇನ್ನೊಂದು ಅನ್ನತಕ್ಕಂಥದ್ದು. ಸುಮ್ಮನೆ ಇದ್ದೇವೆ. ನಮ್ಗೆ ಹೊಡೆದಾಟ ಬಡದಾಟ ಬರೋಲ್ಲ. ಇವತ್ತು ಮೇಷರಾಶಿಗೆ ಅಂಥದ್ದೊಂದು ಸ್ಥಿತಿ. ಎಲ್ಲಿ ಶಕ್ತಿ ಬಿಡಬೇಕು ಅಲ್ಲಿ ಬಿಡೋಲ್ಲ. ಒಳ್ಳೆ ಟೈಮ್ಗೆ ನಮ್ಮ ದೊರೆ ಒಂದು ಮಾತು ಹೇಳಿದ್ದಾರೆ. ಯಾರಾದ್ರೂ ಸರಿ, ಎಷ್ಟೇ ದೊಡ್ಡ ಪದವಿಲಿದ್ರು ಸರಿ, ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಧನ್ಯೋಸ್ಮಿ ನಮ್ಮ ದೊರೆಗಳಿಗೆ, ಧನ್ಯೋಸ್ಮಿ ನಮ್ಮ ದೊರೆಗಳಿಗೆ. ನಿಜವಾಗ್ಲೂ ಹೇಳ್ತಾನೆ, ನಮ್ಮವ್ರ ಪರವಾಗಿ ದನಿ ಎತ್ತಿದ ನಮ್ಮ ದೊರೆಗೆ ಪಾದಾಭಿವಂದನಗಳು. ನಾನಂತೂ ಮಾಡ್ತೇನೆ. ದೊರೆಯ ಸ್ಟೇಟ್ಮೆಂಟ್ ನೋಡಿ ತುಂಬಾ ಖುಷಿ ಆಗ್ಬಿಡ್ತು. ಒಳ್ಳೆದನ್ನೇ ಹುಡುಕ್ಬೇಕು ಯಾವಾಗ್ಲೂ ಹೇಳೋದು. ಒಬ್ಬ ವ್ಯಕ್ತಿಯಲ್ಲಿರೋದು ಕೆಟ್ಟದನ್ನು ಹುಡುಕ್ತಾ ಹೋದ್ರೆ ನಮಗೆ ಪ್ರಪಂಚದಲ್ಲಿ ಒಳ್ಳೆಯವರೇ ಸಿಗೋಲ್ಲ. ಒಬ್ಬ ವ್ಯಕ್ತಿಯಲ್ಲಿರತಕ್ಕಂಥ ಒಳ್ಳೆದನ್ನ ಅತ್ಯಂತ ಹೆಚ್ಚಾಗಿ ನಾವು ಸ್ವಾದಿಸ್ಬೇಕು. ಅದು ನಮ್ಮ ಕನ್ನಡದವ್ರದ್ದು ಜಾಸ್ತಿ. ನಾನು ಕನ್ನಡಿಗನಾಗಿ ಸ್ವಾಭಿಮಾನಿಯಾಗಿ ಹೇಳ್ತಿದ್ದೆ. ನಮ್ಮ ದೊರೆ ತುಂಬಾ ಒಳ್ಳೆ ಸ್ಟೇಟ್ಮೆಂಟ್. ಇನ್ನು ಮೇಲೆ ಎಲ್ರು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಯಾರಾದ್ರೂ ಈ ತರ ಮಾತಾಡ್ತಾರೆ, ಮಾಡ್ತಾರೆ, ಅದೃಷ್ಟಕ್ಕೆ ಅದು ಕ್ಯಾಮ್ರಾ ಸಿಕ್ಬಿಡ್ತು. ಇಲ್ಲ ಅಂದಿದ್ರೆ ಇವತ್ತು ಹಾಗೆ ಮೇಷರಾಶಿ ಜಾಗೃತಿ. ನೀವು ಮಾಡದ ಆ ಒಂದು ಶಕ್ತಿ ವಿಹೀನ ಕೆಲ್ಸಕ್ಕೆ ನಿಮ್ಮ ಮೇಲೆ ಒದ್ದಾಟಗಳು ಬರುತ್ತೆ. ಎಚ್ಚರಿಕೆಯಿಂದ ಹೆಜ್ಜೆ ಇಡಿ, ಗೆಲ್ತೀರಿ. ವೃಷಭ ರಾಶಿ. ಕುಜನ ಭಾವದಲ್ಲಿ ಚಂದ್ರನಿದ್ದು ಆ ಕುಜ ಶನಿಯ ಸಾರದಲ್ಲಿರುವುದರಿಂದ ಮದ್ಯ, ಮಾಂಸ, ಕಟುಕನ ಕೆಲಸ, ಭಾರದ ಕೆಲಸ, ಪೊಲೀಸು, ಮಿಲಿಟರಿ, ಡಿಫೆನ್ಸು, ರಕ್ಷಣಾ ಇಲಾಖೆ, ಈ ಒಂದು ಸರ್ವೆ ಇಲಾಖೆ, ಭೂಮಿ ಇಲಾಖೆ, ವಾಹನ ಇಲಾಖೆ, ಪ್ರಗತಿಯ ಒಂದು ಅದ್ಭುತವಾದಂಥ ದಿನ, ಶಕ್ತಿಯುತ ದಿನ. ಮಿಥುನ ರಾಶಿ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಚಂದ್ರ ಕುಜನ್ ಸಾರದಲ್ಲಿದ್ದಾನೆ. ಕುಜ ನಿಮ್ಮ 2ನೇ ಮನೇಲೇ ಇದ್ದಾನೆ. ಎತ್ತೇರಿಗೆಳಿತು, ಕೋಣ ನೀರಿಗೆಳಿತು. ಏನೋ ಒದ್ದಾಟ, ಕಮಿಟ್ಮೆಂಟ್, ಎಳೆದಾಟ, ಭಾರ, ಇವೆಲ್ಲವನ್ನೂ ನೋಡ್ತಕ್ಕಂಥ ಒಂದು ಭಾವವಾಗಿರುತ್ತದೆ ಮಿಥುನ ರಾಶಿಗೆ. ಸ್ವಲ್ಪ ನೋಡ್ಕೊಂಡು ಜಾಗ್ರತೆ, ಸ್ವಲ್ಪ ಭಾರ, ಜಾಗ್ರತೆ. ಹತ್ತಿರದಲ್ಲಿ ಹನುಮರ ದೇವಸ್ಥಾನ. ನಮ್ಗೆ ಹಾಗೆ ಮಕ್ಕಳೇ, ಜಾಗ್ರತೆ ಹೇಳೋದು ತಪ್ಪು, ಇಲ್ಲ ಹೆಂಗಾದ್ರೂ ಮಾಡ್ಕೊ ಹೋಗ್ರಿ ಅನ್ನೋದು ತಪ್ಪು ಅಂತ ಹೇಳ್ಕೊಡುವುದು ನನ್ನ ಧರ್ಮ. ಹನುಮರ ಆಲಯಕ್ಕೆ ಅಯ್ಯ ಭಾರವಿದೆ, ನಜ್ಜುಗುಜ್ಜ ಆಗದ ಹಾಗೆ ನನ್ನನ್ನು ಕಾಪಾಡು. ಸುಬ್ರಹ್ಮಣ್ಯರ ದೇವಸ್ಥಾನದಲ್ಲಿ ಒಂದು ಪುಟ್ಟ ದೀಪ ಹಚ್ಕೊಳ್ಳಿ. ಕರ್ಕಾಟಕ ರಾಶಿ. ಚಂದ್ರ ಅಷ್ಟಮ, ಕುಜ ನಿಮ್ಮನೇಲಿ. ಸ್ವಲ್ಪ ಆರೋಗ್ಯ ನೀವು ನೋಡ್ಕೊಳ್ಳಿ. ಆತರ ಪಡಬೇಡಿ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತುಕತೆ, ಸ್ವಲ್ಪ ಒತ್ತಡ ಆಗತಕ್ಕಂಥ ಒಂದು ಛಾಯೆ ಉಂಟು. ತುಂಬಾ ದೂರಕ್ಕೆ, ತುಂಬಾ ಟೆನ್ಷನು, ತುಂಬಾ ಭಾರದ ಕೆಲಸಗಳು ಬೇಡ. ಎಷ್ಟಾಗುತ್ತೋ ಒಂದೊಂದೇ ಹೆಜ್ಜೆ ತಗೊಂಡು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ. ಅದ್ಭುತ ಆಗತಕ್ಕಂಥದ್ದಾಗುತ್ತೆ. ಇನ್ನು ಸಿಂಹ ರಾಶಿ. ಕುಜ 12ನೇ ಮನೆ. ದೂರದ ಕೆಲಸ, ದೂರದ ಒಪ್ಪಂದಗಳು, ದೂರದ ಮಾತುಕತೆಗಳು ಇವತ್ತು ಸ್ವಲ್ಪ ದೂರ ಹಾಕಿ. ತುಂಬಾ ಒತ್ತಡಕ್ಕೆ ತಂದಿಟ್ಕೋಬೇಡಿ. ಭಾರ ಅನ್ನಿಸ್ತಕ್ಕಂಥದ್ದಾಗುತ್ತೆ. ಮಿಕ್ಕಂತೆ ಬೇರೆ ಕೆಲಸ ಕಾರ್ಯಗಳಿಗೆ
ಲೋಪವಿಲ್ಲ. ದೂರದ ಕೆಲಸ, ಭಾರದ ಕೆಲಸ, ಟೆನ್ಷನ್ ಕೆಲಸ, ರಿಸ್ಕಿನ ಕೆಲಸ, ಜಾಗ್ರತೆ. ಕನ್ಯಾ ರಾಶಿ. ಚಂದ್ರ ಕುಜನ್ಸಾರ ಯಜ್ಞಂ, ಕುಜ ಶನಿಸಾರ ಮಹಾ ಸಂಖ್ಯಾಂ. ಚೆನ್ನಾಗಿದೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಅದ್ಭುತ ಅನುಕೂಲಗಳನ್ನ ನೋಡತಕ್ಕಂಥ ಒಂದು ದಿನ ಕನ್ಯಾ ರಾಶಿಗೆ. ಅದರಲ್ಲೂ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀರಿ, ಟೆಕ್ನಿಕಲ್, ಮೆಕ್ಯಾನಿಕಲ್, ಕೆಮಿಕಲ್, ಈ ಒಂದು ಭೂಮಿಗೆ ಸಂಬಂಧಪಟ್ಟಂತ ಸಿವಿಲ್ ಇಂಜಿನಿಯರಿಂಗ್ ಕೆಲಸಗಳು ಪ್ರಗತಿಯ ಸಂಕೇತ. ತುಲಾ ರಾಶಿ. ಚಂದ್ರ ಪಂಚಮದಲ್ಲಿ ದೂರ ಪ್ರಯಾಣ, ದೂರದ ಕೆಲಸ, ಗೊತ್ತಿಲ್ಲದವರ ಜೊತೆ ವಾಗ್ವಾದಗಳು, ಪಾಲುದಾರಿಕೆಯಲ್ಲಿ ವಾಗ್ವಾದಗಳು, ಸ್ನೇಹಿತರ ಜೊತೆ ವಾಗ್ವಾದಗಳು, ಒಡ ಹುಟ್ಟಿದವರ ಜೊತೆ ವಾಗ್ವಾದಗಳು, ಬರಬೇಕಾದಂಥ ದುಡ್ಡು ಕೆಲಸ ಕಾರ್ಯಗಳಿಗೆ ಎಳೆದಾಟಗಳು. ನಿಮಗೆ ಕೊಡಬೇಕು, ಕೊಡ್ತಿಲ್ಲ, ನೀವು ಕೊಡಬೇಕು, ಕೊಡ್ಲಿಕ್ಕಾಗಲ್ಲ. ಈ ಥರದ ವಿಘ್ನಗಳಿರೋದ್ರಿಂದ ನರಸಿಂಹರ ಆಲಯದಲ್ಲಿ ಒಂದು ಪುಟ್ಟ ಅರ್ಚನೆ, ದೀಪ, ವಂದನಂ, ದರ್ಶನಂ ಅಷ್ಟು ಮಾಡ್ಕೊಂಡೋಗಿ ಆ ವಿಘ್ನಗಳು ಸ್ವಲ್ಪ ತಿಳಿಯಾಗ್ತಕ್ಕಂಥದ್ದಾಗುತ್ತೆ. ವೃಶ್ಚಿಕ ರಾಶಿ. ಚಂದ್ರ ಸುಖಭಾವದಲ್ಲಿದ್ದಾನೆ, ಕುಜನ್ಸಾರದಲ್ಲಿ ಸುಖಕ್ಕೆ ಎಲ್ಲೋ ಒಂದು ಒದ್ದಾಟ, ಕುಜ ಬೇರೆ ಭಾಗ್ಯದಲ್ಲಿ ನೀಚನಾಗಿರತಕ್ಕಂಥದ್ದು. ಹಿರಿಯರ ಆರೋಗ್ಯ, ತಂದೆ ಸಮಾನ, ತಾಯಿ ಸಮಾನ, ದೊಡ್ಡಪ್ಪ, ಚಿಕ್ಕಪ್ಪ, ಮಾವಯ್ಯ, ಈ ಥರದ್ದು ತುಂಬ ಅತ್ಯಂತ ಪ್ರೀತಿ ಪಾತ್ರರ ಆರೋಗ್ಯದಲ್ಲೂ ಒಂದು ಸಣ್ಣ ಒತ್ತಡ, ಹೊರೆ, ಭಾರ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ನಿಮಗೂ ಒಂಚೂರು ಸ್ಟ್ರೆಸ್ ಅನ್ನಿಸ್ತಕ್ಕಂಥದ್ದು ಅನಿಸುತ್ತೆ. ಮಾನಸಿಕವಾಗಿ, ದೈಹಿಕವಾಗಿ ಓಡಾಟದಲ್ಲಿ. ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿದ್ದೀರಾ, ಮೆಷಿನರಿ ವ್ಯವಹಾರಗಳಲ್ಲಿದ್ದೀರಾ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಲ್ಲಿ ಮಾಡ್ತಿದ್ದೀರಾ, ಈ ಒಂದು ಸಿವಿಲ್ಸ್ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಅಡ್ಮಿನಿಸ್ಟ್ರೇಷನ್ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಪರಿಶ್ರಮದಿಂದ ವಿಜಯವನ್ನು ನೋಡತಕ್ಕಂಥ ಒಂದು ಅದ್ಭುತವಾದಂಥ ದಿನವಾಗಿರುತ್ತೆ. ಧನಸ್ಸು ರಾಶಿ. ಚಂದ್ರ 3ನೇ ಮನೇಲಿ ಕುಜನ್ ಸಾರದಲ್ಲಿದ್ರು, ಕುಜ ಅಷ್ಟಮ. ಅಂದ್ರೆ ಓಡಬೇಕು, ಧೈರ್ಯವಿದೆ, ಶಕ್ತಿ ಇದೆ, ಚೈತನ್ಯ ಇದೆ. ಡಬಲ್ ಹೊಡೆದ್ರೆ ಸಿಂಗಲ್ ಪೇಮೆಂಟ್ ಇವತ್ತು. ಕುಜ ನೀಚ ಅಲ್ವಾ, ಶನಿಸಾರದಲ್ಲಿ ಬೇರೆ ಇರೋದ್ರಿಂದ ಅಲ್ಲಿಲ್ಲೋ ಒಂಥರ ಮಾಟದ ಥರ, ಮಂತ್ರದ ಥರ, ತಂತ್ರದ ಥರ, ಪ್ರಯೋಗದ ಥರ ಒತ್ತಡ ಆಗತಕ್ಕಂಥ ಒಂದು ಪ್ರಭಾವ ಇರತಕ್ಕಂಥ ಒಂದು ದಿನ ಆಗಿರುತ್ತೆ. ಧನುಸು ರಾಶಿಯವರಿಗೆ ಶಿವಾಲಯ ಹೋಗಿ ಅಲ್ಲಿ ಹೊರಗಡೆ ಒಂದು ಹಾಗಲಕಾಯಿಯ ದೀಪ ಹಚ್ತಕ್ಕಂಥದ್ದು ಮಾಡಿ, ವಿಘ್ನ ನೀನು ನೋಡ್ಕೋ ಸ್ವಾಮಿ, ನಮಗೆ ಗೊತ್ತಿಲ್ಲದೆ ಎದುರುಗಡೆ ಹೊಡೆದ್ರೆ ಪರವಾಗಿಲ್ಲ, ಹಿಂದ್ಗಡೆ ಹೊಡೆಯೋರ್ನ ತಡೆಯೋಕ್ಕಾಗಲ್ಲ ಮಕ್ಕಳೇ. ಎದುರುಗಡೆ ಹೋರಾಡ್ಬಿಡ್ಬೋದು, ಹೋರಾಟ ಮಾಡ್ಬೋದು, ಹಿಂದ್ಗಡೆಯಿಂದ ತಂತ್ರ, ಕುತಂತ್ರ, ಪ್ರತಿತಂತ್ರ, ಮಾಟ, ಮಂತ್ರ ಈ ಥರ ಮಾಡೋರು ಇದ್ದಾರೆ. ಕೆಟ್ಟದು ಮಾಡೋರು ಇದ್ದಾರೆ, ಬರೀ ಪ್ರಪಂಚದಲ್ಲಿ ಒಳ್ಳೆಯವರೇ ಇದ್ದಾರೆ ಅನ್ಕೋಬೇಡಿ. ಧನಸ್ಸು ಜಾಗರೂಕತೆ, ಮುಂಗೋಪದಿಂದ ಹಾಳು ಮಾಡ್ಕೋಬಿಡ್ತೀರಿ. ಮನೇಲಿ ಒಂದು ಪುಟ್ಟದಾಗಿ ಏನಾದ್ರೂ ತಿಲಕ, ಧೂಪ, ಗಂಧ ಹಣೆಗೆ ಹಚ್ಕೊಂಡು ಹೋಗಿ ಆ ಬರತಕ್ಕಂಥ ಕೆಲವೊಂದು ಆಪತ್ತುಗಳಿಂದ ದೂರ ಆಗ್ತಕ್ಕಂಥದ್ದಾಗುತ್ತೆ. ಮಕರ ರಾಶಿ. ನಿಮ್ಮ ಮಾತೆ ನಿಮಗೆ ವಿಘ್ನ ಆಗುತ್ತೆ ನೋಡ್ಕೊಂಡು. ಚಂದ್ರ ಕುಜನ್ಸಾರದಲ್ಲಿದ್ದು, ಕುಜ ನೀಚ. ಎದುರುಗಡೆಯನ್ನ ನಂಬಬೇಡಿ. ವ್ಯವಹಾರಗಳಲ್ಲಿ ಪಾಲುದಾರಿಕೆಯಲ್ಲಿ ಜಾಗ್ರತೆ, ಕೊಟ್ಟವನು ಕೋಡಂಗಿ, ಈಸ್ಕೊಂಡವನು ಈರಭದ್ರ, ಈ ರೀತಿ ಪ್ರಭಾವ ಇರತಕ್ಕಂಥ ಒಂದು ದಿನ ಇರುತ್ತೆ. ಎಚ್ಚರಿಕೆ, ತುಂಬ ಎಚ್ಚರಿಕೆ. ನಾವು ಹಾಗೆ ಎಷ್ಟೇ ಎಚ್ಚರಿಕೆಯಿಂದಿದ್ರು ಕರ್ಮ ಬಿಡೋದಿಲ್ಲ, ಕರ್ಕೊಂಡೋಗಿ ಅಲ್ಲಿ ನಿಲ್ಸುತ್ತೆ. ನನಗೆ ಯಾಕೋ ಪೀಡೆಯ ಕನಸುಗಳು ಬೀಳುತ್ತಿದೆ. ಖುದ್ದು ದಶರಥ ದಿಕ್ಕುಗಳಿಗೂ ನಿಂತು ರಥವನ್ನು ನಡೆಸಿ ಯುದ್ಧ ಮಾಡುವಂತಹ ಏಕೈಕ ವ್ಯಕ್ತಿ ಆ ಕಾಲಘಟ್ಟಕ್ಕೆ ಹಿಂದೆಯೂ ಮುಂದೆಯೂ ಎಂದೆಂದಿಗೂ ಮಾಡತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಇಕ್ಷ್ವಾಕು ಕುಲವಂಶದಲ್ಲಿ ಹುಟ್ಟಿದಂತ ಅಜಗರ ಮಹಾರಾಜನ ಮಗನಾದಂಥ ದಶರಥ ಚಕ್ರವರ್ತಿ. ಅಂತ ದಶರಥ ಚಕ್ರವರ್ತಿ ಭಯಪಡ್ತಾನೆ. ಏನೇನೋ ಕೆಟ್ಟ ಕನಸುಗಳು ಬೀಳ್ತಿದೆ, ಏನೋ ಅಡ್ಡಿ ಅನ್ನಿಸ್ತಿದೆ, ಏನೋ ಆತಂಕ ಅನ್ನಿಸ್ತಿದೆ, ಇನ್ನೇನೋ ಭಾರ ಅನ್ನಿಸ್ತಿದೆ. ಮೊದಲು ಪಟ್ಟ ಕಟ್ಬಿಡ್ಬೇಕು, ನಾನು ಯಾಕೋ ಉಳಿಯೋದಿಲ್ಲ.
ನೋಡಿ, ದೊಡ್ಡವ್ರಿಗೆ ಗೊತ್ತಾಗುತ್ತೆ, ಯೋಗಿ ಪುರುಷಗಳಿಗೆ ತಾವು ಮುಂದಕ್ಕೆ ಹೋಗತಕ್ಕಂಥದ್ದು. ಇನ್ನು ನಮ್ಮ ಅವಶ್ಯಕತೆ ತೀರಿತು ಅನ್ನತಕ್ಕ ಅವರ ಕೈಯಲ್ಲಿ ತಡಿಲಿಕ್ಕಾಗ್ಲಿಲ್ಲ. ಪಟ್ಟವನ್ನು ಕಟ್ಟಿಬಿಡೋಣ ಅಂದ್ರೆ ಪಟ್ಟವನ್ನು ನೋಡ್ಲಿಕ್ಕೂ ಆಗ್ಲಿಲ್ಲ. ಮಗನ ಪಟ್ಟಾಭಿಷೇಕ ದಶರಥ ಚಕ್ರವರ್ತಿಗೆ. ಇನ್ನು ನಾವು ನೀವೆಷ್ಟು? ಆದ್ದರಿಂದ ಸುಬ್ರಹ್ಮಣ್ಯರ ಆರಾಧನೆ, ಸ್ಕಂದ ಭುಜಂಗ ಸ್ತೋತ್ರ, ಕೆಟ್ಟದ್ದು ಏನಿದೆಯೋ ಅದು ಹಾಗೆ ಆಗುತ್ತೆ, ಒಳ್ಳೇದು ಕೂಡ ಅಷ್ಟೇ ಮಕ್ಕಳೇ. ರಸ್ತೆಲಿ ನಾವು ಹೋಗ್ತಿದ್ದೀವಿ, ನಮಗೊಂದು ₹1,00,000 ಏನೋ ಒಂದು ಐಫೋನ್ ಸಿಕ್ತು, ಏನೋ ಒಂದು ಒಡವೆ ಸಿಕ್ತು, ಯಾರಾದ್ರೂ ತಡಿಲಿಕ್ಕಾಯ್ತಾ? ಯಾರಾದರೂ ನಿಮ್ಮ ಅದೃಷ್ಟ ತಡೆಯಲು ಸಾಧ್ಯವಾಯಿತಾ? 1,00,000 ಏನೋ ಒಂದು ಒಡವೆ, 10,000 ಇಟ್ಕೊಳ್ಳಿ, ಏನೋ ಒಂದು ಓಲೆ ಜುಮ್ಕಿ ಸಿಕ್ತು, ವಾವ್, ನಿಮಗ ದೊಡ್ಡದು. ಆ ಅದೃಷ್ಟ ಖುಷಿ ಯಾರಾದರೂ ತಡೆಯಲು ಸಾಧ್ಯವಾಯಿತು? ಹಾಗೆ ಯಾರೋ ಬಂದು ಎಲ್ಲೋ ಗೊತ್ತಿಲ್ಲ ಬಿದ್ದು ಹೋಯಿತು ಈ ಒಲೆ, ಅಯ್ಯೋ ಅಂತ ಕೊರಗ್ತದೆ. ನಿಮ್ಮ ದುರಾದೃಷ್ಟವನ್ನು ತಡೆಯಲು ಯಾರಿಂದಲಾದರೂ ಸಾಧ್ಯವಾಯಿತಾ? ಇಲ್ಲ. ಅದನ್ನು ತಪ್ಪಿಸ್ಲಿಕ್ಕಾಗ್ಲಿಲ್ಲ. ಒಳ್ಳೇದಾಗುವುದನ್ನೇ ನಿಮ್ಮ ಜೀವನದಲ್ಲಿ ಯಾರೂ ತಪ್ಪಿಸ್ಲಿಕ್ಕಾಗ್ಲಿಲ್ಲ. ನಿಮ್ಮ ಜೀವನದಲ್ಲಿ ಇನ್ಯಾರೋ ಬಂದು ಕೆಟ್ಟದಾಗೋದನ್ನ ತಡೀತೇನೆ ಅಂದ್ರೆ ಸಾಧ್ಯವಿಲ್ಲ. ಭಗವಂತನ ತಂದೆಗೇ ಆಗಲಿಲ್ಲ, ಖುದ್ದು ಭಗವಂತ ಅವತಾರಿಯಾಗಿ ಅಂಶಾವತಾರಿಯಾಗಿ ಹುಟ್ಟಿದಂತ ನನ್ನ ರಾಮಚಂದ್ರ ಪ್ರಭುವಿಗೆ ಆಗಲಿಲ್ಲ. ಇದು ಲೆಕ್ಕ. ಆದ್ದರಿಂದ ಜಾಗರೂಕತೆಯಿಂದ ಹೆಜ್ಜೆ ಹಾಕಿ. ಮಕರ ರಾಶಿ ಕೂಡ, ಕುಂಭರಾಶಿ ಏನೋ ಹೊರೆ, ಏನೋ ಬಾಧೆ. ಕುಜ ಷಷ್ಠದಲ್ಲಿದ್ರು, ನೀಚನಾಗಿದ್ರು, ಶನಿಸಾರದಲ್ಲಿದ್ದು, ಕುಟುಂಬದಲ್ಲಿ ಭಾರ. ಚಂದ್ರ ಕುಜನ್ಸಾರ, ಆದ್ರೂ ಬಂಡ ಧೈರ್ಯದಿಂದ ಎಲ್ಲವನ್ನೂ ಎದುರಿಸ್ತೀರಿ. ಶತ್ರುವಿನ ಶತ್ರು ಮಿತ್ರ. ದಶಾಭುಕ್ತಿಗಳು ಫೇವರಬಲ್ ಆಗಿದ್ರೆ ಬಹುದೊಡ್ಡ ಭೂಲಾಭವನ್ನ, ವ್ಯವಹಾರ ಲಾಭಗಳನ್ನ ನೋಡತಕ್ಕಂಥ ಅದ್ಭುತ ಕೈಂಕರ್ಯ ನಿಮ್ಮದಾಗತಕ್ಕಂಥ ಒಂದು ದಿನ. ಮೀನರಾಶಿ, ಚಂದ್ರ 12ನೇ ಮನೆ, ಕುಜ ಪೂರ್ವ ಪುಣ್ಯ ಸ್ಥಾನದಲ್ಲಿ ನೀಚನಾಗಿ ಕುಳಿತಿದ್ದಾನಂದ್ರೆ ಅದೃಷ್ಟ ಭಂಗ. ಕಷ್ಟಪಟ್ಟೆ ತಗೋಬೇಕು, ಈಸಿಯಾಗಿ ಯಾವುದು ಸಿಗೋಲ್ಲ, ಓಡಬೇಕಾಗುತ್ತೆ. ಸ್ವಲ್ಪ ಓಡಬೇಕಾದಾಗ ದಣಿತೇವೆ, ಸುಸ್ತಾಗ್ತೇವೆ. ಕಾರ್ಯಕ್ರಮದ ಆರಂಭದಲ್ಲಿ ನಾನು ಹೇಳಿದ್ನಲ್ಲ, ನೀವು 100 ಸೋಲುಗಳನ್ನ, ಎಲ್ಲರೂ 100 ಗೆಲುವು ನೋಡಿ ಬಂದಿದ್ರೆ, ನೀವು 100 ಸೋಲುಗಳನ್ನ ನೋಡಿ ಬಂದಂಥವರು ಮೀನ ಲಗ್ನದವರು ಹಾಗೂ ಮೀನರಾಶಿ. ಸುಮ್ಮನೆ ಮೀನರಾಶಿಯಲ್ಲಿ ಹುಟ್ಟಕ್ಕಾಗಲ್ಲ, ಅದಕ್ಕೊಂದು ಲೆಕ್ಕ. ಮೀನು ಲಗ್ನದಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಅದು ಇದ್ದಿದ್ದು ಒಂದು ದೊಡ್ಡ ಲೆಕ್ಕ. ಮೀನರಾಶಿಗೆ ಒಂದು ಲೆಕ್ಕ ಆದ್ರೆ 35 ಮಾರ್ಕ್ಸ್ ಆದ್ರೆ ಮೀನು ಲಗ್ನ 100ಕ್ಕೆ 100. ಅಂಥದ್ದು ಎಲ್ಲರೂ ಗೆಲುವು ನೋಡಿ ಇದ್ದಾರಂಗ ಅದು ಇದೊಂದು ಬಂದಿದ್ರೆ, ನೀವು 100 ಸೋಲು, ಅಪಮಾನ ನೋಡಿ ಬಂದಂಥವ್ರು. ಇದನ್ನೆಲ್ಲ ನೀವು ನೆಚ್ಕೊಳ್ಳೋದು ಇಲ್ಲ. ಅದೃಷ್ಟ ಪಕ್ಕಕ್ಕೆ ಜರುಗಿಸಿ ನನ್ನ ಪ್ರಯತ್ನ, ಸ್ವಪ್ರಯತ್ನವೇ ವಿಜಯಂ. ಇವತ್ತು ನಿಮ್ಮ ಸ್ವಪ್ರಯತ್ನದಿಂದ ಎಲ್ಲವನ್ನು ಪಡೆಯುವಂಥವರಾಗುವಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.